ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್ಸ್ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಕ್ಸ್ಪ್ಲೈನ್ ಅಷ್ಟೇ ಅಲ್ಲ, ಹಿಡನ್ ಡೀಟೇಲ್ಸ್ ಮತ್ತೆ ಬೇರೆ ರೆಫರೆನ್ಸಸ್ ಏನಿದೆ ಎಲ್ಲವನ್ನ ಹೇಳ್ತೀನಿ. ಮೂವಿ ನೋಡ್ಬೇಕಾದ್ರೆ ಖಂಡಿತ ನೀವು ಈ ವಿಷಯಗಳನ್ನ ಗಮನಿಸಿರಲ್ಲ. ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಮೊದಲು ಮಾರ್ವಲ್ ಸ್ಟುಡಿಯೋಸ್ ಲೋಗೋ ಇಂದನೇ ಶುರು ಮಾಡೋಣ. ಮೂವಿಯ ಸ್ಟೋರಿ 1960s ಅಲ್ಲಿ ನಡೆಯೋದ್ರಿಂದ ಆಗಿನ ಸ್ಟೈಲ್ ಅಲ್ಲೇ ಟೈಟಲ್ ಮತ್ತೆ ಲೋಗೋ ಡಿಸೈನ್ ಮಾಡಿದ್ದಾರೆ. ಮೂವಿಯ ಮೊದಲನೇ ನಲ್ಲಿ ಫ್ಯಾಂಟಾಸ್ಟಿಕ್ ಫೋರ್ ಅವರ ಹೆಡ್ ಕ್ವಾರ್ಟರ್ಸ್ ಬ್ಯಾಕ್ಸ್ಟರ್ ಬಿಲ್ಡಿಂಗ್ ನ ತೋರಿಸ್ತಾರೆ. ಈ ಕತೆ ನಡೆಯೋದು 1964 ನ್ಯೂಯಾರ್ಕ್ ಸಿಟಿ ಬೇರೆ ಡೈಮೆನ್ಷನ್ ಅಲ್ಲಿ. ಅರ್ತ್ 828 ಇದು. ಈ ಅರ್ತ್ 828 ಅಲ್ಲಿ 828 ನಂಬರ್ ಜಾಕ್ ಕರ್ಬಿ ಅವರ ಹುಟ್ಟಿದ ದಿನಾಂಕ. 8 ಅಂದ್ರೆ ಆಗಸ್ಟ್ 28ನೇ ತಾರೀಕು. ಜಾಕ್ ಕರ್ಬಿ ಅವರು ಯಾರು ಅಂತ MCU ಫ್ಯಾನ್ಸ್ ಗೆ ಗೊತ್ತೇ ಇರುತ್ತೆ. ಸ್ಟ್ಯಾನ್ಲಿ ಅವರ ಜೊತೆ ಸೇರಿ ಇವರೇ ಫ್ಯಾಂಟಾಸ್ಟಿಕ್ ಫೋರ್ ನ ಕ್ರಿಯೇಟ್ ಮಾಡಿರೋದು. ಫ್ಯಾಂಟಾಸ್ಟಿಕ್ ಫೋರ್ ಅಷ್ಟೇ ಅಲ್ಲ, ತುಂಬಾನೇ ಸೂಪರ್ ಹೀರೋ ಕ್ಯಾರೆಕ್ಟರ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಅಲ್ಲಿ ಒಬ್ಬನಾಗಿರೋ ರೀಡ್ ಮತ್ತೆ ಇವನ ಹೆಂಡತಿ ಸೂನ ತೋರಿಸ್ತಾರೆ. ರೀಡ್ ತುಂಬಾನೇ ಬುದ್ಧಿವಂತ ಸೈಂಟಿಸ್ಟ್. ಇವ್ರಿಗಾಗ್ಲೇ ಸೂಪರ್ ಪವರ್ಸ್ ಬಂದಿದೆ. ಹೇಗ್ ಬಂತು ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ನೋಡೋಣ. ಈಗ ಸೂ ತಾನು ಪ್ರೆಗ್ನೆಂಟ್ ಆಗಿರೋ ವಿಷಯ ರೀಡ್ ಗೆ ಹೇಳಿದಾಗ ಇಬ್ಬರಿಗೂ ತುಂಬಾನೇ ಖುಷಿ ಆಗುತ್ತೆ. ಜೊತೆಗೆ ಸ್ವಲ್ಪ ಭಯ ಕೂಡ ಇದೆ. ಇಬ್ಬರಿಗೂ ಸೂಪರ್ ಪವರ್ ಸಿಕ್ಕಾದ್ಮೇಲೆ ದೇಹದಲ್ಲಿ ತುಂಬಾನೇ ಚೇಂಜಸ್ ಆಗಿದೆ. DNA ಅಲ್ಲಿ ಚೇಂಜಸ್ ಆಗಿದೆ. ಇದರಿಂದ ಮಗುವಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಏನ್ ಕತೆ ಅಂತ. ಹಾಗಾಗಿ ನಿರಂತರವಾಗಿ ಮಗು ಸೇಫ್ ಆಗಿದ್ಯಾ ಅಂತ ಟೆಸ್ಟ್ ಮಾಡೋಕೆ, ಮಾನಿಟರ್ ಮಾಡೋಕೆ ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ ನಲ್ಲಿ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಶುರು ಆಗಿ 4 ವರ್ಷ ಆಗಿದೆ ಅಂತ ಜನರೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಟಿವಿ ಶೋ ಅಲ್ಲಿ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಅಲ್ಲಿ ಇರೋರು ಹೇಗೆ ಸೂಪರ್ ಹೀರೋಸ್ ಆದ್ರು ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಏನಾಗಿರುತ್ತೆ ಅಂದ್ರೆ 4 ವರ್ಷಗಳ ಹಿಂದೆ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಗೆ ಅಂತ ರೀಡ್ ತನ್ನ ಜೊತೆ ಇನ್ನೂ 3 ಜನ ಆಸ್ಟ್ರೋನಾಟ್ಸ್ ನ ಕರ್ಕೊಂಡು ಹೋಗಿರ್ತಾನೆ. ಯಾರ್ಯಾರು ಅಂದ್ರೆ ತನ್ನ ಹೆಂಡತಿ ಸೂನ ತಮ್ಮ ಜಾನಿ ಮತ್ತೆ ರೀಡ್ ನ ಬೆಸ್ಟ್ ಫ್ರೆಂಡ್ ಬೆನ್. ಇವರು ಎಕ್ಸೆಲ್ಸಿಯರ್ ಅನ್ನೋ ಸ್ಪೇಸ್ ಶಿಪ್ ಅಲ್ಲಿ ಸ್ಪೇಸ್ ಗೆ ಹೊರಡ್ತಾರೆ. ಎಕ್ಸೆಲ್ಸಿಯರ್ ಸ್ನೇಹಿತರೆ ನ್ಯೂಯಾರ್ಕ್ ನ ಮೋಟೋ. ಅರ್ಥ ಏನಂದ್ರೆ ನಿರಂತರವಾಗಿ ಪ್ರಗತಿ ಕಾಣಬೇಕು, ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು. ಎಕ್ಸೆಲ್ಸಿಯರ್ ಪದವನ್ನ ಸ್ಟ್ಯಾನ್ಲಿ ಕೂಡ ಬಳಸ್ತಾರೆ. ಅವೆಂಜರ್ಸ್ ಏಜ್ ಆಫ್ ಅಲ್ಟ್ರಾನ್ ಮೂವಿಯಲ್ಲಿ ಸ್ಟ್ಯಾನ್ಲಿ ಅವರ ಕ್ಯಾಮಿಯೋ ಇದೆಯಲ್ಲ, ಥಾರ್ ಕೊಟ್ಟ ಅಮೃತ ಕುಡಿದು ಟೈಟ್ ಆಗಿ ಎತ್ಕೊಂಡು ಹೋಗ್ಬೇಕಾದ್ರೆ ಎಕ್ಸೆಲ್ಸಿಯರ್ ಅಂತ ಹೇಳ್ತಾರೆ. ಸೊ ಇವ್ರ 4 ಜನ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಗೆ ಅಂತ ಹೋದಾಗ ಕಾಸ್ಮಿಕ್ ರೇಸ್ ನ ಕಾರಣದಿಂದ ಇವರ DNA ಅಲ್ಲಿ ಚೇಂಜಸ್ ಆಗಿರುತ್ತೆ. ನಾರ್ಮಲ್ ಆಗಿ ಕಾಸ್ಮಿಕ್ ರೇಸ್ ಮನುಷ್ಯರಿಗೆ ಹಾನಿಕಾರಕ, ಆದ್ರೆ ಅವರು ವಾಪಸ್ ಭೂಮಿಗೆ ಬರೋ ಅಷ್ಟರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸೂಪರ್ ಪವರ್ ಸಿಕ್ಕಿರುತ್ತೆ. ರೀಡ್ ಮಿಸ್ಟರ್ ಫ್ಯಾಂಟಾಸ್ಟಿಕ್ ಆಗಿದ್ದಾನೆ. ಬಾಡಿ ಎಲಾಸ್ಟಿಕ್ ನ ರೀತಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೂ ಇನ್ವಿಸಿಬಲ್ ವುಮೆನ್ ಆಗಿದ್ದಾಳೆ, ಅದೃಶ್ಯವಾಗೋ ಶಕ್ತಿ. ಜೊತೆಗೆ ಟೆಲಿಕೈನೆಟಿಕ್ ಪವರ್ಸ್ ಎಲ್ಲ ಇರುತ್ತೆ. ಫೋರ್ಸ್ ಫೀಲ್ಡ್ಸ್ ನ ಕ್ರಿಯೇಟ್ ಮಾಡ್ತಾಳೆ. ಹೇಗೆ ಅಂದ್ರೆ ವಸ್ತುಗಳನ್ನ ಟಚ್ ಮಾಡದೇನೆ ಮೂವ್ ಮಾಡೋದು ಎಲ್ಲ ಮಾಡ್ತಾಳೆ. ಜಾನಿ ಹ್ಯೂಮನ್ ಟಾರ್ಚ್ ಆಗಿದ್ದಾನೆ. ದೇಹನೇ ಬೆಂಕಿ ಉಂಡೆ ತರ ಆಗುತ್ತೆ. ಹಾರೋ ಶಕ್ತಿ ಇದೆ. ಬೆಂಕಿಯನ್ನ ಕೂಡ ಕಂಟ್ರೋಲ್ ಮಾಡ್ತಾನೆ. ಕೊನೆದಾಗಿ ಬೆನ್ ದ ಥಿಂಗ್ ಆಗಿದ್ದಾನೆ. ಕಲ್ಲಿನ ರೀತಿ. ದೇಹದ ಒಳಗೆ ಮಾಂಸ ಮೂಳೆ ಎಲ್ಲ ಇದೆ. ಹೊರಗಿಂದ ಕಲ್ಲಿನ ರೀತಿ ಕಾಣ್ತಾನೆ. ಹಲಕ್ನ ರೀತಿನೇ ಫೈಟಿಂಗ್ ಸ್ಕಿಲ್ಸ್ ಕೂಡ ಇದೆ. ಸೊ ಬಾಡಿಯಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗಿರೋದಕ್ಕೆ ರೀಡ್ ಮತ್ತೆ ಸೂಗೆ ಹುಟ್ಟೋ ಮಗು ಕತೆ ಏನಾಗ್ಬೋದು ಅಂತ ಭಯ ಇದೆ. ಆದ್ರೆ ಏನಾದ್ರೂ ಮಾಡಿ ಮಗುನ ಕಾಪಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಇವರು ಸೂಪರ್ ಹೀರೋಸ್ ಆಗ್ತಿದ್ದಂಗೆ ಕಳೆದ 4 ವರ್ಷಗಳಿಂದ ಜನರನ್ನ ಕಾಪಾಡೋಕೆ ಶುರು ಮಾಡಿದ್ದಾರೆ. ಜೈಗ್ಯಾಂಟೋ ಅನ್ನೋ ವಿಲನ್ ಜೊತೆ ಫೈಟ್ ಮಾಡಿರ್ತಾರೆ. 1961ರಲ್ಲಿ ಫ್ಯಾಂಟಾಸ್ಟಿಕ್ ಫೋರ್ ನ ಮೊದಲನೇ ಕಾಮಿಕ್ ಬುಕ್ ಕವರ್ ಮೇಲೂ ಕೂಡ ಜೈಗ್ಯಾಂಟೋನ ಫೋಟೋ ಇದೆ. ಆಮೇಲೆ ಮೋಲ್ಮ್ಯಾನ್ ಅನ್ನೋ ಸೂಪರ್ ವಿಲನ್ ಜೊತೆ ಕೂಡ ಫೈಟ್ ಮಾಡ್ತಾರೆ. ಮೋಲ್ಮ್ಯಾನ್ ಮತ್ತೆ ಇವನ ಕಡೆಯವರೆಲ್ಲ ಭೂಮಿಯ ಕೆಳಗೆ ಒಂದು ಸಣ್ಣ ಸಾಮ್ರಾಜ್ಯವನ್ನೇ ಕಟ್ಕೊಂಡು ವಾಸವಾಗಿರೋದು. ಈ ಜಾಗವನ್ನ ಸಬ್ಟೆರೇನಿಯಾ ಅಂತ ಕರೀತಾರೆ. ಇದೇ ರೀತಿ ಬೇರೆ ಬೇರೆ ಸೂಪರ್ ವಿಲನ್ ಗಳಾದ ಮ್ಯಾಡ್ ಥಿಂಕರ್, ರೆಡ್ ಗೋಸ್ಟ್ ಮತ್ತೆ ಅವನ ಶಕ್ತಿಶಾಲಿ ಏಪ್ಸ್ ಜೊತೆ ಎಲ್ಲ ಹೋರಾಡಿ ನ್ಯೂಯಾರ್ಕ್ ನ ಕಾಪಾಡಿರ್ತಾರೆ. ಸೂ ಜಗತ್ತಿನಾದ್ಯಂತ ಶಾಂತಿಯನ್ನ ಕಾಪಾಡೋಕೆ ಮೊದಲು ಸಬ್ಟೆರೇನಿಯಾದ ಲೀಡರ್ ಮೋಲ್ಮ್ಯಾನ್ ಜೊತೆ ಶಾಂತಿ ಒಪ್ಪಂದ ಮಾಡಿಕೊಂಡು ನಂತರ ಫ್ಯೂಚರ್ ಫೌಂಡೇಶನ್ ನ ಶುರು ಮಾಡ್ತಾಳೆ. ಸೇಮ್ ಈಗ UN ಫೌಂಡೇಶನ್ ಇದೆಯಲ್ಲ, ಅದೇ ತರ ಎಲ್ಲಾ ದೇಶದವರು ಇಲ್ಲಿಗೆ ಬಂದಿದ್ದಾರೆ. ಆದ್ರೆ ಲ್ಯಾಟ್ವೇರಿಯಾ ಇಂದ ಯಾರು ಬಂದಿಲ್ಲ. ಈ ಲ್ಯಾಟ್ವೇರಿಯಾ ಹೆಸರು ಎಲ್ಲೋ ಕೇಳ್ದಂಗಿದೆಯಲ್ಲ ಅಂತ ಅನಿಸ್ತು ಸ್ನೇಹಿತರೆ. ಆಮೇಲೆ ಗೊತ್ತಾಯ್ತು ಲ್ಯಾಟ್ವೇರಿಯಾ ದೇಶವನ್ನ ಆಳ್ತಾ ಇರೋದು ಬೇರೆ ಯಾರು ಅಲ್ಲ, ಡಾಕ್ಟರ್ ಡೂಮ್. ಲ್ಯಾಟ್ವೇರಿಯಾದ ಸೀಟ್ ಖಾಲಿ ಇರೋದು ನೋಡಿದ್ರೆ ಮುಂದೆ ಅವೆಂಜರ್ಸ್ ಡೂಮ್ಸ್ ಡೇ ಅಲ್ಲಿ ಏನಾದ್ರೂ ಗೊತ್ತಾಗ್ಬೋದು. ಫ್ಯಾಂಟಾಸ್ಟಿಕ್ ಫೋರ್ ಅಂದ್ರೆ ಜನರಿಗೆ ತುಂಬಾನೇ ಪ್ರೀತಿ. ಏನೇ ಆದ್ರೂ ತಮ್ಮನ್ನ ಕಾಪಾಡೋಕೆ ಫ್ಯಾಂಟಾಸ್ಟಿಕ್ ಫೋರ್ ಇದಾರೆ ಅಂತ ಇವರ ಮೇಲೆನೆ ಡಿಪೆಂಡ್ ಆಗಿ ಬದುಕ್ತಾ ಇದ್ದಾರೆ. ರಾತ್ರಿ ಫ್ಯಾಂಟಾಸ್ಟಿಕ್ ಫೋರ್ ನ ಟೀಮ್ ಅವರೆಲ್ಲ ಡಿನ್ನರ್ ಗೆ ಸೇರಿದ್ದಾರೆ. ಇವರ ರೋಬೋಟ್ ಹರ್ಬಿ ಕೂಡ ಇಲ್ಲೇ ಇದೆ. ಸೂ ಮತ್ತೆ ರೀಡ್ ನುಲಿತಾ ಇರೋದನ್ನ ನೋಡಿ ಜಾನಿ ಮತ್ತೆ ಬೆನ್ ಗೆ ಗೊತ್ತಾಯ್ತು ಸೂ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ. ಈ ವಿಷಯ ಎಲ್ಲಾ ಕಡೆ ಸುದ್ದಿ ಆಗುತ್ತೆ. ಜನರು ಕೂಡ ಮಗು ಹುಟ್ಟೋದನ್ನೇ ಕಾಯ್ತಿದ್ದಾರೆ. ಅದಕ್ಕೆ ಯಾವ ತರ ಸೂಪರ್ ಪವರ್ಸ್ ಇರುತ್ತೆ ಅಂತ ನೋಡೋಕೆ. ಹೀಗೆ ಒಂದಷ್ಟು ತಿಂಗಳಾದ್ಮೇಲೆ ಸೂನ ಡೆಲಿವರಿ ಡೇಟ್ ಹತ್ರ ಬರ್ತಾ ಇದೆ. ಅದಕ್ಕೆ ರೀಡ್ ಹರ್ಬಿ ಜೊತೆ ಸೇರಿ ಬ್ಯಾಕ್ಸ್ಟರ್ ಬಿಲ್ಡಿಂಗ್ ನ ಮಗುವಿಗೆ ಸುರಕ್ಷಿತವಾಗಿ ಇರೋ ಹಾಗೆ
ಎಲ್ಲಾ ವ್ಯವಸ್ಥೆ ಮಾಡ್ಕೋಬೇಕಾದ್ರೆ ಸ್ಪೇಸ್ ಇಂದ ಟ್ರಾನ್ಸ್ಮಿಷನ್ ಅಂದ್ರೆ ಸಿಗ್ನಲ್ ಬರ್ತಾ ಇದೆ. ಯಾರೋ ಮೆಸೇಜ್ ಕಳ್ಸೋಕೆ ನೋಡ್ತಿದ್ದಾರೆ ಅಂತ ಅದನ್ನ ವಿನೈಲ್ ರೆಕಾರ್ಡ್ ಅಲ್ಲಿ ಸೇವ್ ಮಾಡ್ಕೊಂಡಾಗ ಇಲ್ಲಿಗೆ ಜಾನಿ ಬರ್ತಾನೆ. ರೀಡ್ ಇವನಿಗೆ ತನ್ನ ಹೊಸ ಟೆಲಿಪೋರ್ಟೇಷನ್ ಬ್ರಿಡ್ಜ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತಾನೆ. ಒಂದು ಮೊಟ್ಟೆಯನ್ನ ಈ ಡಿವೈಸ್ ಅಲ್ಲಿ ಇಟ್ಟು ಆನ್ ಮಾಡಿದಾಗ ಇಲ್ಲಿಂದ ಮಾಯ ಆಗಿ ಇನ್ನೊಂದು ಟೇಬಲ್ ಮೇಲೆ ಮೊಟ್ಟೆ ಪ್ರತ್ಯಕ್ಷ ಆಗುತ್ತೆ. ಆದ್ರೆ ಟೆಲಿಪೋರ್ಟ್ ಆಗುತ್ತೆ. ಕ್ಷಣದಲ್ಲೇ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೋದು ಈ ಡಿವೈಸ್ ನ ಸಹಾಯದಿಂದ. ನಂತರ ಜಾನಿ ರೆಕಾರ್ಡ್ ಅಲ್ಲಿ ಸೇವ್ ಆಗಿರೋ ಮೆಸೇಜ್ ನ ಪ್ಲೇ ಮಾಡಿ ಕೇಳಿಸ್ಕೊಂತಾನೆ. ಆದ್ರೆ ಯಾವ ಭಾಷೆ ಇದು, ಏನ್ ಹೇಳ್ತಿದ್ದಾರೆ ಅಂತಾನೆ ಇವನ್ಗೆ ಅರ್ಥ ಆಗಲ್ಲ. ಒಂದಿನ ಬೆನ್ ಕುಕೀಸ್ ತಗೊಂಡು ಬ್ಯಾಕ್ಸ್ಟರ್ ಬಿಲ್ಡಿಂಗ್ ಹತ್ರ ಹೋಗ್ಬೇಕಾದ್ರೆ ಜನ ಇವನನ್ನ ಎಷ್ಟು ಇಷ್ಟಪಡ್ತಾರೆ ಅನ್ನೋದನ್ನ ನೋಡ್ತೀವಿ. ಸ್ಕೂಲ್ ಮಕ್ಕಳು ಕಾರ್ ಎತ್ಬಿಟ್ಟು ಬಿಸಾಕಿ ಅಂತ ಹೇಳ್ತಾ ಇದ್ದಾರೆ. ಕಾರ್ ಎತ್ತುತ್ತಾನೆ ಆದ್ರೆ ಬಿಸಾಕಲ್ಲ. ಇಲ್ಲೇ ಸ್ಕೂಲ್ ಟೀಚರ್ ರೇಚಲ್ ನ ಭೇಟಿ ಆಗ್ತಾನೆ. ಇಬ್ರು ಸ್ವಲ್ಪ ಹೊತ್ತು ಮಾತಾಡಿ ಆದ್ಮೇಲೆ ಬೆನ್ ಬ್ಯಾಕ್ಸ್ಟರ್ ಬಿಲ್ಡಿಂಗ್ ಗೆ ಬರ್ತಾನೆ. ಈಗ ನಮ್ಗೆ ಗೊತ್ತಾಗುತ್ತೆ ರೀಡ್ ತನ್ನ ಮಗುವಿನ ಸುರಕ್ಷತೆಗಾಗಿ ಸಿಟಿಯಲ್ಲಿ ಇರೋ ಎಲ್ಲಾ ಸೂಪರ್ ವಿಲನ್ ಗಳನ್ನ ಪೊಲೀಸ್ ಅವ್ರಿಗೆ ಹಿಡಿದುಕೊಟ್ಟಿದ್ದಾನೆ. ತನಗೆ ದುಶ್ಮನ್ಗಳು ಯಾರು ಇರಲೇಬಾರ್ದು ಅಂತ. ರೀಡ್ ಫ್ಯಾಂಟಾಸ್ಟಿಕ್ ಫೋರ್ ಕಾಮಿಕ್ಸ್ ಅಲ್ಲಿ ಬರೋ ಒಂದಷ್ಟು ಜನ ಸೂಪರ್ ವಿಲನ್ ಗಳ ಹೆಸರನ್ನ ಹೇಳ್ತಾನೆ. ಪಪೆಟ್ ಮಾಸ್ಟರ್, ವಿಜಾರ್ಡ್ ಮತ್ತೆ ಡಯಾಬ್ಲೋ ಇವರೆಲ್ಲರನ್ನ ತೋರ್ಸಲ್ಲ, ಹೆಸರನ್ನ ಹೇಳ್ತಾರೆ ಅಷ್ಟೇ. ಆದ್ರೆ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಫ್ಯಾಂಟಾಸ್ಟಿಕ್ ಫೋರ್ ಅವರ ಆನಿಮೇಷನ್ ಟಿವಿ ಶೋ ಬರ್ತಾ ಇರುತ್ತೆ. ಅದ್ರಲ್ಲಿ ಈ ಸೂಪರ್ ವಿಲನ್ ಗಳನ್ನ ತೋರಿಸ್ತಾರೆ. ಹಿಂದೆನೆ ಆಕಾಶದಲ್ಲಿ ದೊಡ್ಡ ಸ್ಫೋಟ ಆಗಿ ಸಿಲ್ವರ್ ಸರ್ಫರ್ ಭೂಮಿಗೆ ಬರ್ತಾ ಇದ್ದಾಳೆ. ಫ್ಯಾಂಟಾಸ್ಟಿಕ್ ಫೋರ್ ಇವಳು ಯಾರು ಅಂತ ನೋಡೋಕೆ ಬರ್ತಾರೆ. ಇದನ್ನ ಇಲ್ಲೇ ಹತ್ರದಲ್ಲಿ ಇರೋ ಟೈಮ್ಲಿ ಕಾಮಿಕ್ಸ್ ಅನ್ನೋ ಕಾಮಿಕ್ ಬುಕ್ ಕಂಪನಿಯ ಆಫೀಸ್ ಇಂದ ಇಬ್ರು ನೋಡ್ತಾ ಇದ್ದಾರೆ. ಇವರಿಬ್ರು ಯಂಗ್ ಆಗಿರೋ ಜಾಕ್ ಕರ್ಬಿ ಮತ್ತೆ ಸ್ಟ್ಯಾನ್ಲಿ ಆಗಿದ್ದಾರೆ. ಮೊದಲೇ ಹೇಳ್ದಂಗೆ ಈ ಮಾರ್ವೆಲ್ ಕಾಮಿಕ್ಸ್ ಅಲ್ಲಿ ತುಂಬಾನೇ ಕ್ಯಾರೆಕ್ಟರ್ಸ್ ನ ಕ್ರಿಯೇಟ್ ಮಾಡಿರೋದೇ ಸ್ಟ್ಯಾನ್ಲಿ ಮತ್ತೆ ಜಾಕ್ ಕರ್ಬಿ ಅವರು. ಇವರಿಬ್ರು ಟೈಮ್ಲಿ ಕಾಮಿಕ್ಸ್ ಆಫೀಸ್ ಅಲ್ಲಿ ಇರೋ ಹಾಗೆ ತೋರಿಸಿದ್ದಾರೆ. ಇಬ್ರು ಇಲ್ಲಿ ಕಾಮಿಕ್ ಬುಕ್ ನ ಡಿಸೈನ್ ಮಾಡ್ತಿದ್ದಾರೆ. ಮೊದಲು ಟೈಮ್ಲಿ ಕಾಮಿಕ್ಸ್ ಅಂತ ಹೆಸರಿದ್ದು ಮುಂದೆ ಮಾರ್ವೆಲ್ ಕಾಮಿಕ್ಸ್ ಅಂತ ಹೆಸರು ಚೇಂಜ್ ಆಗುತ್ತೆ. ಸೊ ಸಿಲ್ವರ್ ಸರ್ಫರ್ ಹೇಳ್ತಾಳೆ, ನಿಮ್ ಭೂಮಿನ ಮಾರ್ಕ್ ಮಾಡಿದೀನಿ, ಗ್ಯಾಲಕ್ಟಸ್ ಬಂದು ಈ ಪ್ಲಾನೆಟ್ ನ ಸೇವಿಸ್ತಾರೆ. ಇದು ಮಲ್ಟಿವರ್ಸ್ ಅಲ್ಲಿ ಸಮತೋಲನವನ್ನ ಕಾಪಾಡೋದಕ್ಕೆ ಅನಿವಾರ್ಯ. ನೀವು ಪ್ರೀತಿಸೋ ಅಂತವರ ಜೊತೆ ಸಮಯ ಕಳೆಯಿರಿ, ಕಷ್ಟ ಸುಖ ಎಲ್ಲ ಮಾತಾಡ್ಕೊಳ್ಳಿ, ನೀವು ಹೋಗೋ ಸಮಯ ಬಂತು ಅಂತ ಹೇಳಿ ಹೊರಟಾಗ ಹಿಂದೆನೆ ಜಾನಿ ಭೂಮಿಯ ಹೊರಗೆ ಇವಳನ್ನ ಫಾಲೋ ಮಾಡ್ಕೊಂಡು ಬಂದಾಗ ಸಿಲ್ವರ್ ಸರ್ಫರ್ ತನ್ನ ಪ್ಲಾನೆಟ್ ನ ಭಾಷೆಯಲ್ಲಿ ಏನೋ ಹೇಳ್ತಾಳೆ. ಜಾನಿಗೆ ತಲೆ ಬುಡ ಏನೋ ಅರ್ಥ ಆಗಲ್ಲ. ತಕ್ಷಣ ರೀಡ್ ಸಿಲ್ವರ್ ಸರ್ಫರ್ ನ ಟ್ರ್ಯಾಕ್ ಮಾಡೋಕೆ ಶುರು ಮಾಡ್ತಾನೆ. ಈಗ ಗೊತ್ತಾಗುತ್ತೆ ಗ್ಯಾಲಕ್ಟಸ್ ಆಗ್ಲೇ 5 ಪ್ಲಾನೆಟ್ ಗಳನ್ನ ಸೇವಿಸಿದಾನೆ. ಆ ಪ್ಲಾನೆಟ್ ಗಳ ಹತ್ರ ಎಲ್ಲ ಸಿಲ್ವರ್ ಸರ್ಫರ್ ಹೋಗಿದ್ಲು. ಅಂದ್ರೆ ಅವಳೆ ಪ್ಲಾನೆಟ್ ನ ಗುರುತು ಮಾಡಿ ಗ್ಯಾಲಕ್ಟಸ್ ನ ಕಳಿಸ್ತಿದ್ದಾಳೆ ತಿನ್ನೋಕೆ ಅಂದಾಗ ಇಡೀ ಪ್ಲಾನೆಟ್ ನೇ ಈ ಗ್ಯಾಲಕ್ಟಸ್ ಹೇಗ್ ತಿನ್ಕೊಂತಾನೆ ಅಂತ ಬೆನ್ಗೆ ಡೌಟ್ ಬರ್ತಿದೆ. ಈಗ ಡಿಸೈಡ್ ಮಾಡ್ತಾರೆ ಎಕ್ಸೆಲ್ಸಿಯರ್ ಸ್ಪೇಸ್ ಶಿಪ್ ಅಲ್ಲಿ ಸ್ಪೇಸ್ ಗೆ ಹೋಗಿ ಗ್ಯಾಲಕ್ಟಸ್ ನ ಭೇಟಿ ಆಗ್ಬೇಕು, ಭೂಮಿಯನ್ನ ಏನೇ ಆದ್ರೂ ಕಾಪಾಡಬೇಕು, ಇಲ್ಲ ಅಂದ್ರೆ ಅವನೇ ಇಲ್ಲಿಗೆ ಬಂದ್ಬಿಡ್ತಾನೆ ಅಂತ ಹೊರಟಾಗ ಮೊದಲು ಜಾನಿ ಕಳೆದ ಒಂದಷ್ಟು ದಿನಗಳಿಂದ ಪದೇ ಪದೇ ಸ್ಪೇಸ್ ಇಂದ ಸಿಗ್ನಲ್ ಬರ್ತಾ ಇದೆ, ಯಾರೋ ಮೆಸೇಜಸ್ ಕಳಿಸ್ತಾ ಇದ್ದಾರೆ. ಇದರ 23 ರೆಕಾರ್ಡಿಂಗ್ಸ್ ಇದೆ. ಎಲ್ಲಾ ರೆಕಾರ್ಡಿಂಗ್ಸ್ ನ ಕೇಳಿಸ್ಕೊಂಡಾಗ ಒಂದು ರೆಕಾರ್ಡಿಂಗ್ ಅಲ್ಲಿ ಯಾರೋ ಮಾತಾಡ್ತಿರೋ ಭಾಷೆ ಸೇಮ್ ಸಿಲ್ವರ್ ಸರ್ಫರ್ ನ ಭಾಷೆ ತರಾನೇ ಇದೆ. ಅಂದ್ರೆ ಅವಳ ಪ್ಲಾನೆಟ್ ಇಂದನೂ ಮೆಸೇಜ್ ಸಿಗ್ನಲ್ ಬಂದಿದೆ. ರೀಡ್ ಜಾನಿಗೆ ಆಕ್ಸಿಜನ್ ಸಪ್ಲೈ ಜಾಸ್ತಿ ಇರೋ ಸೂಟ್ ರೆಡಿ ಮಾಡ್ಕೊಡ್ತಾನೆ. ಯಾಕಂದ್ರೆ ಸ್ಪೇಸ್ ಅಲ್ಲಿ ಆಕ್ಸಿಜನ್ ಇರಲ್ಲ, ಜಾನಿ ಬೆಂಕಿ ಕಂಟ್ರೋಲ್ ಮಾಡೋಕೆ ಆಗಲ್ಲ. ಆದ್ರೆ ಈ ಸೂಟ್ ಹಾಕೊಂಡು ಎಲ್ಲಿಗೆ ಬೇಕಾದ್ರೂ ಬೆಂಕಿ ಹಚ್ಚಿಸ್ಕೋಬಹುದು, ಆದ್ರೆ ಆಕ್ಸಿಜನ್ ಇರೋವರೆಗೂ ಅಷ್ಟೇ. ಇದಾದ್ಮೇಲೆ ಎಲ್ಲರೂ ಫ್ಯೂಚರ್ ಫೌಂಡೇಶನ್ಗೆ ಎಲ್ಲಾ ದೇಶದ ಪ್ರತಿನಿಧಿಗಳನ್ನ ಮತ್ತೆ ನ್ಯೂಸ್ ಅವ್ರನ್ನ ಕರೆಸಿ ಗ್ಯಾಲಕ್ಟಸ್ ನ ತಡೆಯೋಕೆ ನಾವು ಸ್ಪೇಸ್ಗೆ ಹೋಗ್ತಿದ್ದೀವಿ, ಭೂಮಿಯನ್ನ ಏನಾದ್ರೂ ಮಾಡಿ ಕಾಪಾಡ್ತೀವಿ ಅಂತ ಹೇಳಿ ಪ್ರೆಗ್ನೆಂಟ್ ಇರೋ ಸೂನ ಕೂಡ ಕರ್ಕೊಂಡು ಹೋಗ್ತಿದ್ದಾರೆ. ಜೊತೆಯಲ್ಲಿ ಹರ್ಬಿ ರೋಬೋಟ್ ಕೂಡ ಇದೆ. ಎಕ್ಸೆಲ್ಸಿಯರ್ ಅಲ್ಲಿ ಇವರು ಹೊರಟಾಗ ತುಂಬಾನೇ ಜನ ಇವರನ್ನ ಕಳ್ಸ್ಕೊಡೋಕೆ ಬಂದಿದ್ದಾರೆ. ಕೊನೆಗೆ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಸ್ಪೇಸ್ಗೆ ಬಂದು ಇಲ್ಲಿ FTL ಇಂಜಿನ್ ಗೆ ಎಕ್ಸೆಲ್ಸಿಯರ್ ನ ಅಟ್ಯಾಚ್ ಮಾಡ್ಕೊಂತಾರೆ. FTL ಇಂಜಿನ್ ಅಂದ್ರೆ ಫಾಸ್ಟರ್ ದ್ಯಾನ್ ಲೈಟ್ ಇಂಜಿನ್ ಅಂತ. ಇವರನ್ನ ಲೈಟ್ ಸ್ಪೀಡ್ ಅಲ್ಲಿ ವರ್ಮ್ ಹೋಲ್ ನ ಮುಖಾಂತರ ಕರ್ಕೊಂಡು ಹೋಗುತ್ತೆ. ವರ್ಮ್ ಹೋಲ್ ಸ್ನೇಹಿತರೆ ಸ್ಪೇಸ್ ಅಲ್ಲಿ 2 ಪಾಯಿಂಟ್ಸ್ ನ ಕನೆಕ್ಟ್ ಮಾಡುವಂತ ಬ್ರಿಡ್ಜ್ ಅಂತಾನೆ ಹೇಳ್ಬಹುದು. ನಾವು ಸ್ಪೇಸ್ ಅಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ಅಂದಾಗ ವರ್ಮ್ ಹೋಲ್ ಮುಖಾಂತರ ಹೋದ್ರೆ ಶಾರ್ಟ್ ಕಟ್ ತಗೊಂಡಂಗೆ ಸ್ಪೀಡ್ ಆಗಿ ಕಡಿಮೆ ಸಮಯದಲ್ಲಿ ಜಾಸ್ತಿ ದೂರ ಹೋಗ್ಬೋದು. ಇದೇ ರೀತಿ ಇವರು ಕೂಡ ಸಿಲ್ವರ್ ಸರ್ಫರ್ ನ ಟ್ರ್ಯಾಕ್ ಮಾಡ್ಕೊಂಡು ಅವಳಿರೋ ಕಡೆನೆ ಹೊರಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಸಿಲ್ವರ್ ಸರ್ಫರ್ ಇರೋ ಒಂದು ದೊಡ್ಡ ಪ್ಲಾನೆಟ್ ಹತ್ರ ಬರ್ತಾರೆ. ಈ ಪ್ಲಾನೆಟ್ ಒಳಗೇನೆ ಅವಳು ಇರೋದು ಅಂತ ಹತ್ರ ಹೋಗ್ಬೇಕಾದ್ರೆ ಸಿಲ್ವರ್ ಸರ್ಫರ್ ಜೊತೆಗೆ ಬೇರೆ ಏನೋ ಇದೆ ಅಂತ ಗೊತ್ತಾಗುತ್ತೆ. ಹಿಂದೆನೆ ಪ್ಲಾನೆಟ್ ನ ನಾಶ ಮಾಡ್ತಾ ಒಂದು ದೈತ್ಯ ಸ್ಪೇಸ್ ಶಿಪ್ ಬರುತ್ತೆ. ಇದು ಗ್ಯಾಲಕ್ಟಸ್ ನ ಸ್ಪೇಸ್ ಶಿಪ್ ಜೊತೆಗೆ ಕನ್ವರ್ಟರ್ ಆಗಿದೆ. ಬೆನ್ಗೆ ಡೌಟ್ ಇತ್ತಲ್ಲ ಗ್ಯಾಲಕ್ಟಸ್ ಹೇಗೆ ಪ್ಲಾನೆಟ್ ನ ತಿನ್ಕೊಂತಾನೆ ಅಂತ. ಇಡೀ ಪ್ಲಾನೆಟ್ ನ ಕೈಯಲ್ಲಿ ತಗೊಂಡು ಬಾಯಿಗೆ ಹಾಕೊಳ್ಳಲ್ಲ, ಮೊದಲು ಪ್ಲಾನೆಟ್ ನ ನಾಶ ಮಾಡಿ ಅದನ್ನ ಕನ್ವರ್ಟರ್ ಒಳಗೆ ಹಾಕಿ ಪ್ಲಾನೆಟ್ ನ ಎನರ್ಜಿನ ಎಳ್ಕೊಂಡು ಗ್ಯಾಲಕ್ಟಸ್ ಗೆ ಕೊಡುತ್ತೆ ಈ ಸ್ಪೇಸ್ ಶಿಪ್. ಇವರು FTL ಇಂಜಿನ್ ನ ಬಿಟ್ಟು ಸ್ಪೇಸ್ ಶಿಪ್ ಹತ್ರ ಹೋದಾಗ ಇವ್ರೇನ್ ಹೋಗೋದು, ಗ್ಯಾಲಕ್ಟಸ್ ಇವರನ್ನ ಸ್ಪೇಸ್ ಶಿಪ್ ಒಳಗೆ ಎಳ್ಕೊಂತಾ ಇದ್ದಾನೆ. ಇದೇ ಸಮಯಕ್ಕೆ ಸಿಲ್ವರ್ ಸರ್ಫರ್ ಸ್ಪೇಸ್ ಶಿಪ್ ನ ಒಳಗೆ ಬರ್ತಾಳೆ. ಹೇಗ್ ಬಂದ್ಲು ಅಂದ್ರೆ ಇವಳಿಗೆ ಇದೊಂದು ಪವರ್ ಇದೆ,
ಎಲ್ಲಿಗೆ ಹೋಗ್ಬೇಕು ಅಂದ್ರೂ ಡೋರ್ ತೆಕ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ಗೋಡೆಯ ಮುಖಾಂತರನೇ ಒಳಗೆ ಬರ್ತಾಳೆ. ನೀವು ಇಲ್ಲಿಗೆ ಬರಬಾರ್ದಿತ್ತು, ಬಂದ್ಬಿಟ್ಟಿದ್ದೀರಾ, ಈಗ ಗ್ಯಾಲಕ್ಟಸ್ ನಿಮ್ಮನ್ನ ಭೇಟಿ ಆಗ್ಬೇಕಂತೆ, ಬನ್ನಿ ನನ್ನ ಫಾಲೋ ಮಾಡ್ಕೊಂಡು ಅಂತ ಕರ್ಕೊಂಡು ಹೋಗ್ಬೇಕಾದ್ರೆ ಸಿಲ್ವರ್ ಸರ್ಫರ್ಗೆ ಜಾನಿ ನನಗೆ ನಿನ್ ಭಾಷೆಯಲ್ಲಿ ಏನ್ ಹೇಳಿದ್ದು ಅಂತ ಕೇಳಿದಾಗ ಹೇಳ್ತಾಳೆ, ಅದು ಒಂಥರ ಆಶೀರ್ವಾದ ಇದ್ದಂಗೆ, ನಿಮ್ಮವರ ಜೊತೆ ಸಮಯ ಕಳಿ, ಅವರ ಜೊತೆನೆ ಸಾಯೋ ಸಮಯ ಬಂದಿದೆ ಅಂತ ಅರ್ಥ. ಇಲ್ಲಿಂದ ಸಿಲ್ವರ್ ಸರ್ಫರ್ ಗ್ಯಾಲಕ್ಟಸ್ ಮುಂದೆ ಅವರನ್ನ ಕರ್ಕೊಂಡ್ ಬಂದಾಗ ಎಲ್ಲಿದ್ದಾನೆ ಗ್ಯಾಲಕ್ಟಸ್ ಅಂತಾನೆ ಕಾಣ್ತಾ ಇಲ್ಲ. ಯಾರೋ ಒಂದ್ 6 ಅಡಿ ಸೂಪರ್ ವಿಲನ್ ಬರ್ತಾರೆ ಅಂತ ಕಾಯ್ತಿದ್ದಾಗ್ಲೇ ಸರಿಯಾಗಿ 6000 ಅಡಿ ಇರೋ ಗ್ಯಾಲಕ್ಟಸ್ ನ ನೋಡಿ ಇವ್ರಿಗೆ ಎಲ್ಲ ಕಿತ್ಕೊಂಡು ಬಾಯ್ಗೆ ಬರುತ್ತೆ. ಅಷ್ಟು ದೈತ್ಯವಾಗಿ ಇದ್ದಾನೆ ಗ್ಯಾಲಕ್ಟಸ್. ಇವನ ದೇಹಕ್ಕೆ ಪೈಪ್ ನ ರೀತಿ ಒಂದಷ್ಟು ಕಡೆ ಅಟ್ಯಾಚ್ ಆಗಿದೆ. ಪ್ಲಾನೆಟ್ ಗಳನ್ನ ನಾಶ ಮಾಡಿ ಕಲೆಕ್ಟ್ ಆಗಿರೋ ಎನರ್ಜಿನ ಇದರ ಮುಖಾಂತರ ಗ್ಯಾಲಕ್ಟಸ್ ನ ದೇಹದ ಒಳಗೆ ಹೋಗ್ತಾ ಇದೆ. ಗ್ಯಾಲಕ್ಟಸ್ ಹೇಳ್ತಾನೆ, ನಾನು ಈ ಶಾಪಗ್ರಸ್ತ ಸ್ಥಾನದಲ್ಲಿ ಕುತ್ಕೊಳ್ಳೋಕು ಮುಂಚೆ ಲಕ್ಷಾಂತರ ವರ್ಷಗಳ ಹಿಂದೆ ನಿಮ್ಮ ಹಾಗೆ ನಾರ್ಮಲ್ ಮನುಷ್ಯ ಆಗಿದ್ದೆ. ನನ್ನ ಪ್ಲಾನೆಟ್ ಅಲ್ಲಿ ಖುಷಿಯಾಗಿದ್ದೆ. ಈಗ ಹಸಿವು ಅನ್ನೋದು ಕಡಿಮೆನೆ ಆಗಲ್ಲ. ಎಷ್ಟೇ ಪ್ಲಾನೆಟ್ ನ ತಿಂದು ಹಾಕಿದ್ರು ನನ್ನ ಹೊಟ್ಟೆ ತುಂಬಲ್ಲ. ಈ ಕೆಲಸ ಮಾಡೋದು ಅನಿವಾರ್ಯ ಆಗೋಗಿದೆ. ಹೊಸ ಪ್ಲಾನೆಟ್ ಸೃಷ್ಟಿ ಆಗ್ತಿದೆ ಅಂದ್ರೆ ಇನ್ನೊಂದು ಪ್ಲಾನೆಟ್ ನಾಶ ಆಗ್ಲೇಬೇಕು, ಆಗ್ಲೇ ಎಲ್ಲ ಬ್ಯಾಲೆನ್ಸ್ ಆಗೋದು. ನಿಮಗೆ ನಿಮ್ ಭೂಮಿನ ಕಾಪಾಡ್ಕೊಳ್ಳೋಕೆ ಶಕ್ತಿ ಇದೆ ಅಂದಾಗ, ಹಾ ಇದೆ ನಮ್ಗೆ ಶಕ್ತಿ ಇದೆ ಅಂತ ರೀಡ್ ಹೇಳ್ತಾನೆ. ಇದಕ್ಕೆ ಗ್ಯಾಲಕ್ಟಸ್, ನಿಮಗೆ ಶಕ್ತಿ ಅಂದ್ರೆ ಇವಳ ಹೊಟ್ಟೆಯಲ್ಲಿ ಇರೋ ಮಗುಗೆ ಶಕ್ತಿ ಇದೆ ಅಂತ ಹೇಳಿದ್ದು. ಅದು ಸಾಮಾನ್ಯ ಮಗು ಅಲ್ಲ, ಅದರ ಶಕ್ತಿಯ ಅರಿವು ನಿಮಗೆ ಇನ್ನೂ ಇಲ್ಲ. ಆ ಗಂಡು ಮಗುವನ್ನ ನನಗೆ ಕೊಟ್ರೆ ನಿಮ್ ಪ್ಲಾನೆಟ್ ನ ತಿನ್ನಲ್ಲ, ಬಿಟ್ಬಿಡ್ತೀನಿ, ಅವನು ನನ್ನ ಜಾಗವನ್ನ ತಗೊಂಡು ನನ್ನನ್ನ ಶಾಪದಿಂದ ಮುಕ್ತಗೊಳಿಸ್ತಾನೆ ಅಂತ ಹೇಳಿ ಗ್ಯಾಲಕ್ಟಸ್ ತನ್ನ ಶಕ್ತಿಯಿಂದ ಸೂಗೆ ಇಲ್ಲೇ ಡೆಲಿವರಿ ಆಗೋ ಹಾಗೆ ಮಾಡ್ಬಿಡ್ತಾನೆ. ಅಂದ್ರೆ ಗ್ಯಾಲಕ್ಟಸ್ ಪ್ಲಾನೆಟ್ ನಾಶ ಮಾಡೋದಷ್ಟೇ ಅಲ್ಲ, ಡೆಲಿವರಿ ಕೂಡ ಮಾಡಿಸ್ತಾನೆ. ಸೂಗೆ ಹೆರಿಗೆ ನೋವು ಶುರು ಆಯ್ತು ಅಂತ ಜಾನಿ ಗ್ಯಾಲಕ್ಟಸ್ ಮೇಲೆ ದಾಳಿ ಮಾಡ್ತಾನೆ. ರೀಡ್ ಮತ್ತೆ ಬೆನ್ ಸೂನ ಕರ್ಕೊಂಡು ಹೊಡ್ತಾರೆ. ಜಾನಿ ಏನೇ ಮಾಡಿದ್ರು ಗ್ಯಾಲಕ್ಟಸ್ಗೆ ಇರುವೆ ಕಚ್ಚದಂಗೂ ಆಗ್ತಿಲ್ಲ. ಕೊನೆಗೆ ಸೂಟಲ್ಲಿ ಆಕ್ಸಿಜನ್ ಕಡಿಮೆ ಆಗಿ ಕೆಳಗೆ ಬೀಳ್ತಾನೆ. ಸಿಲ್ವರ್ ಸರ್ಫರ್ ಇವರ ಮೇಲೆ ದಾಳಿ ಮಾಡಿದಾಗ ಸೂ ತನ್ನ ಟೆಲಿಕೈನೆಟಿಕ್ ಪವರ್ಸ್ ಇಂದ ಇವಳನ್ನ ಹಿಡ್ಕೊಂಡು ದೂರ ಬಿಸಾಕ್ತಾಳೆ. ಹಿಂದೆನೆ ಹರ್ಬಿಗೆ ಸ್ಪೇಸ್ ಶಿಪ್ ನ ಲಾಂಚ್ ಗೆ ರೆಡಿ ಮಾಡೋಕೆ ಹೇಳಿ ಎಲ್ಲರೂ ಸ್ಪೇಸ್ ಶಿಪ್ ಗೆ ಬಂದು ಎಸ್ಕೇಪ್ ಆಗ್ತಾರೆ. ಆದ್ರೆ ಹಿಂದೆನೆ ಸಿಲ್ವರ್ ಸರ್ಫರ್ ಫಾಲೋ ಮಾಡ್ಕೊಂಡು ಬರ್ತಿದ್ದಾಳೆ. ಇವರು ಬೇಗ ಇಲ್ಲಿಂದ ಹೋಗ್ಬೇಕು ಅಂದ್ರೆ FTL ಇಂಜಿನ್ ಗೆ ಅಟ್ಯಾಚ್ ಆಗ್ಬೇಕು. ಅಟ್ಯಾಚ್ ಆಗ್ಬೇಕಾದ್ರೆ ಸಿಲ್ವರ್ ಸರ್ಫರ್ ಸ್ಪೇಸ್ ಶಿಪ್ ಒಳಗೇನೆ ಬಂದು ಸೂನ ಗರ್ಭಕ್ಕೆನೆ ಕೈ ಹಾಕಿದಾಗ ಸರಿಯಾದ ಸಮಯಕ್ಕೆ ಬೆನ್ ಲೈಟ್ ಸ್ಪೀಡ್ ಅಲ್ಲಿ ಹೊಡ್ತಾನೆ ವರ್ಮ್ ಹೋಲ್ ಒಳಗಿಂದ. ಆಶ್ಚರ್ಯ ಏನಂದ್ರೆ ಸಿಲ್ವರ್ ಸರ್ಫರ್ ಕೂಡ ಲೈಟ್ ಸ್ಪೀಡ್ ಅಲ್ಲೇ ಬರ್ತಾ ಇದ್ದಾಳೆ. ಜಾನಿ ಲೇಸರ್ ಬೀಮ್ ವೆಪನ್ ಇಂದ ಅವಳ ಮೇಲೆ ದಾಳಿ ಮಾಡೋಕೆ ನೋಡ್ತಾನೆ. ಆದ್ರೆ ವರ್ಮ್ ಹೋಲ್ ಬೀಮ್ ನ ಬೆಂಡ್ ಮಾಡ್ತಿದೆ. ಟಾರ್ಗೆಟ್ ಗೆ ಸರಿಯಾಗಿ ರೀಚ್ ಆಗ್ತಿಲ್ಲ. ಒಂದು ಸಲ ಮಾತ್ರ ಅವಳ ಮೇಲೆ ಫೈರ್ ಮಾಡ್ತಾನೆ. ಆದ್ರೆ ಅವಳಿಗೆ ಏನೂ ಆಗಲ್ಲ, ಮತ್ತೆ ಹಿಂದೆ ಬರ್ತಾ ಇದ್ದಾಳೆ. ರೀಡ್ ಗೆ ಹತ್ರದಲ್ಲೇ ಬ್ಲಾಕ್ ಹೋಲ್ ಇರೋದು ಗೊತ್ತಾಗಿ ಬೆನ್ ಗೆ ಹೇಳಿದಾಗ ವರ್ಮ್ ಹೋಲ್ ಇಂದ ಸ್ಪೇಸ್ ಶಿಪ್ ನ ಹೊರಗೆ ತೆಗೆದು ಬ್ಲಾಕ್ ಹೋಲ್ ಹತ್ರ ಹೋಗೋಕೆ ಶುರು ಮಾಡ್ತಾರೆ. ಬ್ಲಾಕ್ ಹೋಲ್ ಹೇಗಿರುತ್ತೆ ಅಂತ ಸ್ನೇಹಿತರೆ ಮೊದಲನೇ ಬಾರಿ ತೋರಿಸಿದ್ದು ಇಂಟರ್ಸ್ಟೆಲ್ಲರ್ ಮೂವಿಯಲ್ಲಿ. ಅದರಿಂದನೇ ಇನ್ಸ್ಪೈರ್ ಆಗಿ ಇಲ್ಲೂ ಕೂಡ ಬ್ಲಾಕ್ ಹೋಲ್ ನ ಕ್ರಿಯೇಟ್ ಮಾಡಿರೋದು. ಬ್ಲಾಕ್ ಹೋಲ್ ಅಂದ್ರೆ ಗ್ರಾವಿಟಿ ಜಾಸ್ತಿ ಇರುತ್ತೆ, ಟೈಮ್ ಡಯಲೇಷನ್ ಆಗುತ್ತೆ. ಅದಕ್ಕೆ ರೀಡ್ ಪ್ಲಾನ್ ಮಾಡಿ ಸಿಲ್ವರ್ ಸರ್ಫರ್ ನ ಬ್ಲಾಕ್ ಹೋಲ್ ಹತ್ರ ಕರ್ಕೊಂಡು ಹೋದ್ರೆ ಟೈಮ್ ಡಯಲೇಷನ್ ನ ಕಾರಣದಿಂದ 1 ತಿಂಗಳು ತಪ್ಪಿಸ್ಕೊಂಡ್ ಬರೋಕೆ ಆಗಲ್ಲ ಅವಳಿಗೆ. ಹಾಗಾಗಿ ಪ್ಲಾನ್ ಪ್ರಕಾರ FTL ಇಂಜಿನ್ ನ ಬ್ಲಾಕ್ ಹೋಲ್ ನ ಹತ್ರಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಸೂ ಸ್ಪೇಸ್ ಶಿಪ್ ನ ಅದೃಶ್ಯವಾಗೋ ಹಾಗೆ ಮಾಡ್ತಾಳೆ. ಇದೇ ಗ್ಯಾಪ್ ಅಲ್ಲಿ ಸಿಲ್ವರ್ ಸರ್ಫರ್ ಗೆ ಕಾಣದಂಗೆ FTL ಇಂಜಿನ್ ನ ಇಲ್ಲೇ ಬಿಟ್ಟು ಸ್ಪೇಸ್ ಶಿಪ್ ನ ಮಾತ್ರ ತಗೊಂಡು ಎಸ್ಕೇಪ್ ಆಗ್ತಾರೆ. ಇದರಿಂದ FTL ಇಂಜಿನ್ ಇಲ್ಲೇ ಇದೆ, ಸ್ಪೇಸ್ ಶಿಪ್ ಎಲ್ಲೋಯ್ತಪ್ಪ ಅಂತ ಇವಳು ನೋಡೋ ಅಷ್ಟರಲ್ಲೇ ಸೀದಾ ಬ್ಲಾಕ್ ಹೋಲ್ ಗೆ ತುಂಬಾನೇ ಹತ್ರ ಬಂದ್ಬಿಡ್ತಾಳೆ. ಇವಳನ್ನ ಬ್ಲಾಕ್ ಹೋಲ್ ಒಳಗೆ ಎಳ್ಕೊಳ್ಳೋಕೆ ನೋಡ್ತಾ ಇದೆ. ತಪ್ಪಿಸ್ಕೊಂಡ್ ಬರೋ ಅಷ್ಟರಲ್ಲಿ ಕಡಿಮೆ ಅಂದ್ರೂ 1 ತಿಂಗಳು ಆಗುತ್ತೆ. ಅಷ್ಟೊತ್ತಿಗೆ ನಾವು ಜಾಗ ಖಾಲಿ ಮಾಡ್ಬೇಕು ಅಂತ ಹೇಳಿ ಭೂಮಿ ಹತ್ರ ಹೋಗ್ಬೇಕಾದ್ರೆ ಸೂಗೆ ಅಲ್ಲಿವರೆಗೂ ಕಾಯೋಕೆ ಆಗಲ್ಲ. ಅದಕ್ಕೆ ಬೆನ್ ಮತ್ತೆ ರೀಡ್ ಸೇರ್ಕೊಂಡು ಸ್ಪೇಸ್ ಶಿಪ್ ಅಲ್ಲೇ ಇವಳ ಡೆಲಿವರಿ ಮಾಡಿಸ್ತಾರೆ. ಮಗು ಸೇಫ್ ಆಗಿದೆ. ಇದಕ್ಕೆ ಫ್ರಾಂಕ್ಲಿನ್ ಅಂತ ಹೆಸರಿಡ್ತಾರೆ ರೀಡ್ ಮತ್ತೆ ಸೂ. ಕೊನೆಗೂ ಭೂಮಿಗೆ ವಾಪಸ್ ಬರ್ತಾರೆ. ಜನರೆಲ್ಲ ಗ್ಯಾಲಕ್ಟಸ್ ನ ಸೋಲ್ಸಿ ವಾಪಸ್ ಬಂದಿದ್ದಾರೆ ಅಂತ ಖುಷಿಯಾಗಿರೋದ್ರ ಜೊತೆಗೆ ಸೂಗೆ ಮಗು ಆಗಿರೋದನ್ನ ನೋಡಿ ಇನ್ನಷ್ಟು ಖುಷಿಯಾಗಿದ್ದಾರೆ. ಪ್ರೆಸ್ ಮೀಟ್ ಅಲ್ಲಿ ಸದ್ಯಕ್ಕೆ ರೀಡ್ ಏನಾದ್ರೂ ಹೇಳಿ ಗ್ಯಾಲಕ್ಟಸ್ ನ ಹೇಗ್ ತಡೆಯೋದು ಅಂತ ಆಮೇಲೆ ಪ್ಲಾನ್ ಮಾಡೋದು ಬಿಟ್ಟು ಡೈರೆಕ್ಟ್ ಆಗಿ ಎಲ್ಲರಿಗೂ ಗ್ಯಾಲಕ್ಟಸ್ ನ ಸೋಲ್ಸೋಕೆ ಆಗ್ಲಿಲ್ಲ. ಮಾತಾಡೋಕೆ ನೋಡಿದ್ವಿ, ಆದ್ರೆ ಅವನು ನನ್ನ ಮಗುವನ್ನ ಕೇಳ್ದ, ಕೊಡಲ್ಲ ಅಂತ ವಾಪಸ್ ಬಂದ್ವಿ ಅಂತಿದ್ದಂಗೆ ಕಳೆದ 4 ವರ್ಷ ಇವರು ತಮಿಗೋಸ್ಕರ ಏನೇನ್ ಮಾಡಿದರೆ, ಎಷ್ಟು ಸಹಾಯ ಮಾಡಿದರೆ ಅನ್ನೋದನ್ನ ಜನರು ಮರೆತು ಮಗುವನ್ನ ಕೊಡ್ಬೇಕಾಗಿತ್ತು, ನಮ್ಮೆಲ್ಲರ ಪ್ರಾಣ ಮುಖ್ಯ ಅಂತ ಫ್ಯಾಂಟಾಸ್ಟಿಕ್ ಫೋರ್ ವಿರುದ್ಧ ತಿರುಗಿ ಬೀಳ್ತಾರೆ. ರೀಡ್ ತಲೆ ಕೆಡಿಸ್ಕೊಂಡು ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡೋದ್ರ ಜೊತೆಗೆ ಮಗ ಫ್ರಾಂಕ್ಲಿನ್ ನ ಸ್ಕ್ಯಾನ್ ಮಾಡಿ ಗ್ಯಾಲಕ್ಟಸ್ ಹೇಳ್ದಂಗೆ ಯಾವ್ದಾದ್ರು ಸೂಪರ್ ಪವರ್ಸ್ ಇದೆಯಾ ಇವನಿಗೆ ಅಂತ ಚೆಕ್ ಮಾಡ್ತಿದ್ದಾನೆ. ಆದ್ರೆ ಏನೂ ಇಲ್ಲ ಅಂತ ಬರ್ತಿದೆ. ಸೂಪರ್ ಪವರ್ಸ್ ಇದೆ ಸ್ನೇಹಿತರೆ, ಅದು ಗೊತ್ತಾಗದೆ ಇರೋ ಹಾಗೆ ಮಾಡ್ತಿದ್ದಾನೆ ಫ್ರಾಂಕ್ಲಿನ್. ಜಾನಿ ಬೇರೆ ಪ್ಲಾನೆಟ್ಸ್ ಇಂದ ಬಂದಿರೋ ಮೆಸೇಜಸ್ ನ ಟ್ರಾನ್ಸ್ಲೇಟ್ ಮಾಡೋಕೆ ನೋಡ್ತಿದ್ದಾನೆ. ಜನ ಆಗ್ಲೇ ಹೋರಾಟ ಮಾಡೋಕೆ ಶುರು ಮಾಡಿದರೆ, ವೈಲೆಂಟ್ ಆಗಿದ್ದಾರೆ. ಟಿವಿಯಲ್ಲಂತೂ ಫ್ರಾಂಕ್ಲಿನ್ ನಮಗೆ ಒಪ್ಪಿಸ್ಬೇಕು ಅಂತಿದ್ದಾರೆ. ಇದು ಸಾಲದು ಅಂತ ಬ್ಯಾಕ್ಸ್ಟರ್ ಬಿಲ್ಡಿಂಗ್ ನ ಹೊರಗೆ ಬಂದು ಮುತ್ತಾಕೊಂಡಿದ್ದಾರೆ. ರೀಡ್ ಹೇಳ್ತಿದ್ದಾನೆ, ಈ ಸಮಸ್ಯೆಗೆ ಪರಿಹಾರ ನನ್ನ ಹತ್ರ ಇಲ್ಲ. ಜನ ಹೆದರ್ಕೊಂಡಿರೋದು ಸಹಜ, ಅವರ ಹತ್ರ ಆಪ್ಷನ್ ಇದೆ, ಮಗುನ ಕೊಡೋದು. ಅದು ಸರಿನೇ, ಅಷ್ಟು ಜನ ಸಾಯೋದ್ರ ಬದಲು 1 ಮಗುನ ಕೊಟ್ರೆ ಆಯ್ತು ಅಂತ ಅನ್ಕೊಂಡಿದ್ದಾರೆ ಅಂದಾಗ ಸೂ ಕೋಪ ಮಾಡ್ಕೊಂಡು
ಎತ್ಕೊಂಡು ಇವನ ಜೊತೆ ಜಗಳ ಆಡ್ತಾಳೆ. ಮತ್ತೆ ಫ್ರಾಂಕ್ಲಿನ್ ಈಗ ಏನೇ ಆಗಿದ್ರು ಮುಂದೆ ಏನೇ ಆದ್ರೂ ಇವನನ್ನ ಮಾತ್ರ ನಾನು ಬಿಟ್ಕೊಡಲ್ಲ, ಕಾಪಾಡ್ತೀನಿ ಅಂತ ಹೇಳಿ ಮಗುವನ್ನ ಎತ್ಕೊಂಡು ಬಿಲ್ಡಿಂಗ್ ಹೊರಗೆ ಇರೋ ಜನರ ಹತ್ರ ಬಂದು ತನ್ನ ಬಗ್ಗೆನೆ ಹೇಳ್ತಾಳೆ ಸೂ. ಏನಂದ್ರೆ ಸೂ ಮತ್ತೆ ಅವಳ ತಮ್ಮ ಜಾನಿ ಚಿಕ್ಕವರಿದ್ದಾಗ ಕಾರ್ ಆಕ್ಸಿಡೆಂಟ್ ಅಲ್ಲಿ ತಾಯಿಯನ್ನ ಕಳ್ಕೊಂಡಿರ್ತಾರೆ. ತಂದೆನೆ ತುಂಬಾನೇ ಕಷ್ಟಪಟ್ಟು ಇವರನ್ನ ಬೆಳೆಸಿರ್ತಾರೆ. ಅವರ ಜೊತೆ ಸೂ ಮತ್ತೆ ಜಾನಿ ಇದ್ರು. ಈಗ ಫೆಂಟಾಸ್ಟಿಕ್ ಫೋರ್ ಜೊತೆ ಜನರೆಲ್ಲ ಇದ್ದಾರೆ. ಸೂ ಹೇಳ್ತಾಳೆ, ನಮ್ಮಮ್ಮ ಯಾವಾಗ್ಲೂ ಹೇಳ್ತಿದ್ರು ನನಗೆ ಮತ್ತೆ ನನ್ನ ತಮ್ಮನಿಗೋಸ್ಕರ ಸ್ವರ್ಗ ಭೂಮಿಯನ್ನೇ ಬೇಕಾದ್ರೆ ಮೂವ್ ಮಾಡ್ತೀನಿ ಅಂತ. ಅದೇ ರೀತಿ ನಾವು ಕೂಡ ಏನೇ ಆದ್ರೂ ನಿಮ್ಮೆಲ್ಲರನ್ನ ಕಾಪಾಡ್ತೀವಿ. ಏನಾದ್ರೂ ಆಗ್ಲಿ ಈ ಭೂಮಿನ ಕಾಪಾಡೋಕೆ ನನ್ನ ಮಗುವನ್ನ ಬಲಿ ಕೊಡಲ್ಲ, ಹಾಗೆ ಭೂಮಿನ ಬಲಿ ಕೊಟ್ಟು ನನ್ನ ಮಗುನ ಕಾಪಾಡಲ್ಲ, ಎಲ್ಲರನ್ನ ಕಾಪಾಡ್ತೀವಿ ಎಂದಾಗ ಜನರಿಗೆ ಇವಳ ಮೇಲೆ ಮತ್ತೆ ನಂಬಿಕೆ ಬರ್ತಾ ಇದೆ. ಇವಳು ಹೇಳಿದ ಸ್ವರ್ಗ ಮತ್ತೆ ಭೂಮಿನ ಮೂವ್ ಮಾಡೋ ಡೈಲಾಗ್ ಇಂದ ರೀಡ್ಗೆ ತನ್ನ ಟೆಲಿಪೋರ್ಟೇಷನ್ ಬ್ರಿಡ್ಜ್ ಡಿವೈಸ್ ನೆನಪಾಯಿತು. ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಮೊಟ್ಟೆಯನ್ನ ಟೆಲಿಪೋರ್ಟ್ ಮಾಡ್ದಂಗೆ ಇಡೀ ಭೂಮಿಯನ್ನ ಟೆಲಿಪೋರ್ಟ್ ಮಾಡೋಕೆ ಡಿಸೈಡ್ ಮಾಡ್ತಾನೆ ರೀಡ್. ಮೊಟ್ಟೆಯನ್ನ ಟೆಲಿಪೋರ್ಟ್ ಮಾಡೋಕೆ ಸಣ್ಣ ಟೆಲಿಪೋರ್ಟೇಷನ್ ಬ್ರಿಡ್ಜ್ ಸಾಕಾಗಿತ್ತು. ಭೂಮಿಯನ್ನ ಈ ಸೋಲಾರ್ ಸಿಸ್ಟಮ್ ಇಂದ ಬೇರೆ ಸೂರ್ಯ ಇರೋ ಸೋಲಾರ್ ಸಿಸ್ಟಮ್ಗೆ ಟೆಲಿಪೋರ್ಟ್ ಮಾಡಿದ್ರೆ ಅಲ್ಲಿಗೆ ಗ್ಯಾಲಕ್ಟಸ್ ಇವರನ್ನ ಹುಡ್ಕೊಂಡ್ ಬರೋಕೆ ಸಾವಿರಾರು ವರ್ಷ ಆಗ್ಬೇಕು. ಆ ರೀತಿ ಮಾಡೋಕೆ ನೋಡ್ತಿದ್ದಾನೆ. ಇದಕ್ಕೆ ಒಂದು ಟೆಲಿಪೋರ್ಟೇಷನ್ ಬ್ರಿಡ್ಜ್ ಡಿವೈಸ್ ಸಾಕಾಗಲ್ಲ ಅಂತ ಪ್ರಪಂಚದ ಎಲ್ಲಾ ದೇಶದಲ್ಲಿ ಬ್ರಿಡ್ಜ್ ಗಳನ್ನ ಕಟ್ಸೋಕೆ ಶುರು ಮಾಡ್ತಾರೆ. ಸೊ ಫ್ಯೂಚರ್ ಫೌಂಡೇಶನ್ ಅಲ್ಲಿ ಇದು ಎಷ್ಟು ಮುಖ್ಯ ಅಂತ ಹೇಳ್ತಿರೋದ್ರಿಂದ ಬ್ರಿಡ್ಜ್ ಅನ್ನ ನಿರ್ಮಿಸೋ ಕೆಲಸವನ್ನ ಸೀರಿಯಸ್ ಆಗಿ ತಗೊಂಡು ವೇಗವಾಗಿ ಮಾಡ್ತಿದ್ದಾರೆ. ಆಗ್ಲೇ ಗ್ಯಾಲಕ್ಟಸ್ ಮಾರ್ಸ್ ಹತ್ರ ಬರ್ತಿದ್ದಾನೆ ಅಂತ ಇವ್ರಿಗೆ ಗೊತ್ತಾಯ್ತು. ಜೊತೆಗೆ ಆಗ್ಲೇ ಫ್ಯಾಂಟಾಸ್ಟಿಕ್ ಫೋರ್ ಸ್ಪೇಸ್ ಇಂದ ವಾಪಸ್ ಬಂದು 1 ತಿಂಗಳಾಗೋಗಿದೆ. ಹಾಗಾಗಿ ಸಿಲ್ವರ್ ಸರ್ಫರ್ ಕೂಡ ಗ್ಯಾಲಕ್ಟಸ್ ಜೊತೆ ಬರ್ತಿದ್ದಾಳೆ. ರೀಡ್ಗೆ ಇನ್ನೊಂದು ಸಮಸ್ಯೆ ಎದುರಾಗುತ್ತೆ. ಏನಂದ್ರೆ ಮನೆಯಲ್ಲಿ ಸಣ್ಣ ಮೊಟ್ಟೆಯನ್ನ ಟೆಲಿಪೋರ್ಟ್ ಮಾಡೋಕೆನೆ ಇಡೀ ಬಿಲ್ಡಿಂಗ್ ನ ಕರೆಂಟ್ ಆಫ್ ಆಗುತ್ತೆ. ಅಷ್ಟು ಎಲೆಕ್ಟ್ರಿಸಿಟಿ ಬೇಕು. ಅಂತದ್ರಲ್ಲಿ ದೊಡ್ಡ ದೊಡ್ಡ ಟೆಲಿಪೋರ್ಟೇಷನ್ ಬ್ರಿಡ್ಜ್ ನ ರನ್ ಮಾಡ್ಬೇಕು ಅಂದ್ರೆ ತುಂಬಾನೇ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ. ಹಾಗಾಗಿ ಎಲೆಕ್ಟ್ರಿಸಿಟಿನ ಉಳಿಸೋಕೆ ಸ್ಟೋರ್ ಮಾಡೋಕೆ ವರ್ಲ್ಡ್ ವೈಡ್ ಎನರ್ಜಿ ಕರ್ಫ್ಯೂ ಹಾಕ್ತಾರೆ. ಎಲ್ಲೂ ಕರೆಂಟ್ ಬರಲ್ಲ. ಇದೆಲ್ಲದರ ನಡುವೆ ಜಾನಿ ತಲೆ ಕೆಡಿಸ್ಕೊಂಡು ಆ ವಿನೈಲ್ ರೆಕಾರ್ಡ್ಸ್ ಅಲ್ಲಿ ಇರೋ ಮೆಸೇಜಸ್ ನ ಕೊನೆಗೂ ಟ್ರಾನ್ಸ್ಲೇಟ್ ಮಾಡಿದಾನೆ. ಇದನ್ನ ಎಲ್ಲರಿಗೂ ಹೇಳೋಕೆ ಬಂದಾಗ ಆಗ್ಲೇ ಬೆನ್, ರೀಡ್ ಮತ್ತೆ ಸೂ ಭೂಮಿನ ಟೆಲಿಪೋರ್ಟ್ ಮಾಡೋಕೆ ರೆಡಿ ಆಗ್ತಿದ್ದಾರೆ. ಹಾಗಾಗಿ ಹೇಳಲ್ಲ. ಸೊ ಎಲ್ಲಾ ದೇಶಗಳಲ್ಲಿ ಇರೋ ಟೆಲಿಪೋರ್ಟೇಷನ್ ಡಿವೈಸ್ ನ ಆನ್ ಮಾಡಿ ಒಂದಕ್ಕೊಂದು ಲಿಂಕ್ ಮಾಡಿ ಎಲ್ಲಾ ಬ್ರಿಡ್ಜಸ್ ನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನಾವು ನೋಡಬಹುದು ಡೆಲ್ಲಿ ಮತ್ತೆ ಮುಂಬೈಯಲ್ಲೂ ಕೂಡ ಬ್ರಿಡ್ಜ್ ಇದೆ. ಇನ್ನು 20 ಸೆಕೆಂಡ್ಸ್ ಅಲ್ಲಿ ಭೂಮಿ ಬೇರೆ ಸೋಲಾರ್ ಸಿಸ್ಟಮ್ಗೆ ಟೆಲಿಪೋರ್ಟ್ ಆಗುತ್ತೆ. ಆದ್ರೆ ಇನ್ನೇನು 6 ಸೆಕೆಂಡ್ ಇದೆ ಅಷ್ಟೇ ಅನ್ನುವಾಗ ಫಿಲಿಪೀನ್ಸ್, ಇಂಡೋನೇಷಿಯಾ ಆ ಭಾಗದಿಂದ ಒಂದೊಂದಾಗಿ ಎಲ್ಲಾ ಬ್ರಿಡ್ಜಸ್ ನಾಶ ಆಗ್ತಿದೆ. ನಾಶ ಮಾಡ್ತಿದ್ದಾಳೆ ಸಿಲ್ವರ್ ಸರ್ಫರ್. ನ್ಯೂಯಾರ್ಕ್ ಸಿಟಿಯಲ್ಲಿ ಇರೋ ಒಂದು ಬ್ರಿಡ್ಜ್ ನ ಬಿಟ್ಟು ಎಲ್ಲಾ ಬ್ರಿಡ್ಜಸ್ ನ ಕ್ಷಣದಲ್ಲೇ ನಾಶ ಮಾಡಿ ನ್ಯೂಯಾರ್ಕ್ ಬ್ರಿಡ್ಜ್ ನ ಕೂಡ ನಾಶ ಮಾಡೋ ಅಷ್ಟರಲ್ಲಿ ಜಾನಿ ಬಂದು ಇವಳನ್ನ ತಡಿತಾನೆ. ಹೇಗೆ ಅಂದ್ರೆ ಸಿಟಿಯಲ್ಲಿ ಇರೋ ಬರೋ ಡಿಸ್ಪ್ಲೇಗಳಲ್ಲೆಲ್ಲ ಇವ್ರಿಗೆ ಬೇರೆ ಪ್ಲಾನೆಟ್ ಗಳಿಂದ ಬಂದಿರೋ ಮೆಸೇಜಸ್ ನ ಪ್ಲೇ ಮಾಡಿದ್ರಿಂದ ಬ್ರಿಡ್ಜ್ ಹತ್ರ ಬಂದು ಸುಮ್ನೆ ನಿಂತ್ಕೊಂತಾಳೆ. ಮತ್ತೆ ಜಾನಿ ಇವಳ ಪ್ಲಾನೆಟ್ ಇಂದ ಬಂದಿರೋ ಮೆಸೇಜ್ ನ ಟ್ರಾನ್ಸ್ಲೇಟ್ ಮಾಡಿರೋದ್ರಿಂದ ಇವಳ ನಿಜವಾದ ಹೆಸರು ಶಾಲಾಬಾಲ್ ಅಂತ ಗೊತ್ತಾಗಿದೆ. ಮತ್ತೆ ಇವಳ ಪ್ಲಾನೆಟ್ ನ ಹೆಸರು ಝೆನ್ಲಾ ಅಂತ. ಈ ಪ್ಲಾನೆಟ್ ಅವರು ಶಾಲಾಬಾಲ್ಗೆ ಥ್ಯಾಂಕ್ ಯು ಹೇಳೋದಕ್ಕೆ ಕಳಿಸಿರೋ ಸಿಗ್ನಲ್ಸ್ ಅಂದ್ರೆ ಮೆಸೇಜಸ್ ಅದು. ಶಾಲಾಬಾಲ್ ಝೆನ್ಲಾ ಪ್ಲಾನೆಟ್ ಅಲ್ಲಿ ಸೈಂಟಿಸ್ಟ್ ಆಗಿದ್ಲು. ಇವಳಿಗೆ ಮಗು ಕೂಡ ಇದ್ದಾಳೆ. ಗ್ಯಾಲಕ್ಟಸ್ ಯಾವಾಗ ತನ್ನ ಪ್ಲಾನೆಟ್ ನ ಸೇವಿಸೋಕೆ ಬಂದೋ ಆಗ ತನ್ನ ಪ್ಲಾನೆಟ್ ಮತ್ತೆ ಫ್ಯಾಮಿಲಿಯನ್ನ ಕಾಪಾಡೋಕೆ ಗ್ಯಾಲಕ್ಟಸ್ ಜೊತೆ ಸೇರಿ ಬೇರೆ ಪ್ಲಾನೆಟ್ ನ ಹುಡ್ಕೋಕೆ ಸಹಾಯ ಮಾಡೋದಾಗಿ ಕೇಳ್ಕೊಂಡಾಗ ಗ್ಯಾಲಕ್ಟಸ್ ಒಪ್ಕೊಂಡು ಇವಳನ್ನ ಸಿಲ್ವರ್ ಸರ್ಫರ್ ಮಾಡಿ ಸೂಪರ್ ಪವರ್ಸ್ ನ ಕೊಟ್ಟಿರ್ತಾನೆ. ಜಾನ್ ಈಗ ಬೇರೆ ಪ್ಲಾನೆಟ್ಸ್ ಇಂದ ಬಂದಿರೋ ಮೆಸೇಜಸ್ ನ ಪ್ಲೇ ಮಾಡಿ ಹೇಳ್ತಾನೆ, ನಿನ್ ಪ್ಲಾನೆಟ್ ಅವರು ನಿನಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ, ಅದೇ ಬೇರೆ ಪ್ಲಾನೆಟ್ ಅವರು ಶಾಪ ಹಾಕ್ತಿದ್ದಾರೆ. ನಿನ್ನ ಒಂದು ಪ್ಲಾನೆಟ್ ನ ಕಾಪಾಡೋದಕ್ಕೆ ಎಷ್ಟು ಪ್ಲಾನೆಟ್ ಗಳನ್ನ ಬಲಿ ಕೊಡ್ತಾ ಇದೆಯಾ ನೋಡು. ಈಗ ನನ್ ಪ್ಲಾನೆಟ್ ನನ್ ಫ್ಯಾಮಿಲಿಗೋಸ್ಕರ ಬಂದಿದ್ಯಾ ಅಂದಾಗ ಇವಳಿಗೆ ತುಂಬಾನೇ ಬೇಜಾರಾಗುತ್ತೆ. ಆದ್ರೆ ಇವಳಿಗೆ ಕೆಲಸ ಮಾಡದೆ ಬೇರೆ ದಾರಿನೇ ಇಲ್ಲ. ಇವಳು ಹೇಳ್ತಾಳೆ ಗ್ಯಾಲಕ್ಟಸ್ಗೆ ಮಗುನೇ ಮುಖ್ಯವಾಗಿ ಬೇಕಾಗಿರೋದು. ತನ್ನ ಜಾಗಕ್ಕೆ ಮಗುವನ್ನ ಕೂರ್ಸೋಕೆ ಈ ಪ್ಲಾನೆಟ್ ನ ಅವನು ನಾಶ ಮಾಡೇ ಮಾಡ್ತಾನೆ. ಮಗುವನ್ನ ಕರ್ಕೊಂಡು ಬೇರೆ ಪ್ಲಾನೆಟ್ಗೆ ಎಲ್ಲಾದ್ರೂ ಹೋಗಿ ಅಂತ ಹೇಳಿ ಇಲ್ಲಿಂದ ಹೊರಡ್ತಾಳೆ ಸಿಲ್ವರ್ ಸರ್ಫರ್. ಈಗ ರೀಡ್ ಮತ್ತೊಂದು ಪ್ಲಾನ್ ಮಾಡ್ತಾನೆ. ಅದೇ ಗ್ಯಾಲಕ್ಟಸ್ ಭೂಮಿಗೆ ಬರ್ಲಿ, ಅವನನ್ನ ಏನಾದ್ರೂ ಮಾಡಿ ನ್ಯೂಯಾರ್ಕ್ ಅಲ್ಲಿ ಉಳಿದಿರೋ ಆ ಒಂದು ಬ್ರಿಡ್ಜ್ ಹತ್ರ ಕರ್ಕೊಂಡ್ ಬಂದ್ರೆ ಭೂಮಿ ಇರ್ಲಿ, ಅವನನ್ನ ಟೆಲಿಪೋರ್ಟ್ ಮಾಡಿ ನಮ್ ಯೂನಿವರ್ಸ್ ಇಂದ ದೂರ ಕಳಿಸ್ಬಿಡೋಣ. ಆಗ ಅವನ ಸ್ಪೇಸ್ ಶಿಪ್ ಕೂಡ ಅವನಿಗೆ ಸಿಗಲ್ಲ, ವಾಪಸ್ ಬರೋಕು ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಗ್ಯಾಲಕ್ಟಸ್ ಏನ್ ದಡ್ಡನ ಬ್ರಿಡ್ಜ್ ನ ಮಧ್ಯ ಬರೋಕೆ. ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ತುಂಬಾನೇ ಯೋಚನೆ ಮಾಡಿ ಕೊನೆಗೂ ಫ್ರಾಂಕ್ಲಿನ್ ನ ಈ ಕೆಲ್ಸಕ್ಕೆ ಬಳಸ್ಕೊಳ್ಳೋಕೆ ಡಿಸೈಡ್ ಮಾಡ್ತಾಳೆ ಸೂ. ಜಾನಿ ಮತ್ತೆ ಬೆನ್ ಇದಕ್ಕೆ ಒಪ್ತಿಲ್ಲ. ಆದ್ರೆ ಬೇರೆ ದಾರಿ ಇಲ್ಲ. ಫ್ರಾಂಕ್ಲಿನ್ ನ ಬ್ರಿಡ್ಜ್ ನ ಮಧ್ಯ ಇಟ್ರೆ ಅವನನ್ನ ಕರ್ಕೊಂಡು ಹೋಗೋಕೆ ಬಂದಾಗ ಗ್ಯಾಲಕ್ಟಸ್ ನ ಟೆಲಿಪೋರ್ಟ್ ಮಾಡೋಕೆ ನಿರ್ಧಾರ ಮಾಡಿ ಮುಂದಿನ ದಿನ ಗ್ಯಾಲಕ್ಟಸ್ ಬಂದಾಗ ಇಡೀ ನ್ಯೂಯಾರ್ಕ್ ಸಿಟಿ ನಾಶ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸೂ ಸಬ್ಟೆರೇನಿಯಾದ ಲೀಡರ್ ಮೋಲ್ಮ್ಯಾನ್ ನ ಕರೆಸಿ ಸಹಾಯ ಕೇಳಿದಾಗ ನ್ಯೂಯಾರ್ಕ್ ನ ಜನರನ್ನ ಅಂಡರ್ ಗ್ರೌಂಡ್ ಅಲ್ಲಿ ಇರೋ ಸಬ್ಟೆರೇನಿಯಾಗೆ ಕರ್ಕೊಂಡು ಹೋಗೋಕೆ ಒಪ್ಕೊಂತಾನೆ. ಹಿಂದೆನೆ ಬಸ್ ಮತ್ತೆ ಕಾರಲ್ಲೆಲ್ಲ ನ್ಯೂಯಾರ್ಕ್ ಸಿಟಿ ಜನರು ಸಬ್ಟೆರೇನಿಯಾಗೆ ಹೋಗ್ತಿದ್ದಾರೆ. ಬೆನ್ಗೆ ಸ್ಕೂಲ್ ಟೀಚರ್ ರೇಚಲ್ ಮೇಲೆ ಕ್ರಶ್ ಆಗ್ಬಿಟ್ಟಿದೆ. ಅದಕ್ಕೆ ರೇಚಲ್ ನ ಭೇಟಿಯಾಗಿ ಮಾತಾಡ್ಸ್ಕೊಂಡು ಹೋಗೋಕೆ ಬಂದಿದ್ದಾನೆ. ಈಗಾಗ್ಲೇ ಗ್ಯಾಲಕ್ಟಸ್ ನ ಸ್ಪೇಸ್ ಶಿಪ್ ಭೂಮಿ ಹತ್ರನೇ ಬಂದಿದೆ.
ಗ್ಯಾಲಕ್ಟಸ್ ಎದ್ದು ಭೂಮಿಗೆ ಬರ್ತಾ ಇದ್ದಾನೆ ಫ್ರಾಂಕ್ಲಿನ್ ನ ಎತ್ಕೊಂಡು ಹೋಗೋಕೆ. ಫೆಂಟಾಸ್ಟಿಕ್ ಫೋರ್ ಟೀಮ್ ಮೊದಲು ಒಂದು ಪಾಡ್ ಅಲ್ಲಿ ಫ್ರಾಂಕ್ಲಿನ್ ನ ಬ್ರಿಡ್ಜ್ ನ ಮಧ್ಯ ಇಟ್ಟು ತಕ್ಷಣ ಹೋಗಿ ಬಚ್ಚಿಡ್ಕೊಂತಾರೆ. ಗ್ಯಾಲಕ್ಟಸ್ ಭೂಮಿಗೆ ಬಂದು ನೀರಿಗೆ ಜಂಪ್ ಮಾಡ್ತಿದ್ದಂಗೆ ಸಣ್ಣದಾಗಿ ಸುನಾಮಿನೇ ಎದಳುತ್ತೆ. ಆಮೇಲೆ ಮಣ್ಣಿನ ವಾಸನೆ ನೋಡ್ತಾನೆ. ಭೂಮಿಯ ಮಣ್ಣಿನ ವಾಸನೆ ಇವನಿಗೆ ತುಂಬಾನೇ ಇಷ್ಟ ಆಯ್ತು. ಇಲ್ಲಿಂದಾನೆ ಮಗು ಎಲ್ಲಿದೆ ಅಂತ ಕಣ್ಣಲ್ಲಿ ಸ್ಕ್ಯಾನ್ ಮಾಡಿದಾಗ ಬ್ರಿಡ್ಜ್ ಹತ್ರ ಇರೋದು ನೋಡಿ ಹತ್ರ ಬರ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ಫೆಂಟಾಸ್ಟಿಕ್ ಫೋರ್ ಇವನನ್ನ ಡಿಸ್ಟ್ರಾಕ್ಟ್ ಮಾಡೋಕೆ ನೋಡ್ತಾರೆ. ಇವನ ಜೊತೆ ಮಗುವನ್ನ ಕೂಡ ಟೆಲಿಪೋರ್ಟ್ ಮಾಡೋಕೆ ಆಗಲ್ವಲ್ಲ, ಹಾಗಾಗಿ ಜಾನಿ ಗ್ಯಾಲಕ್ಟಸ್ ನ ಕಣ್ಣಿಗೆ ಬೆಂಕಿ ಬಿಡ್ತಿದ್ದಂಗೆ ರೀಡ್ ಮಗು ಇರೋ ಪಾಡ್ ನ ತೆಗೆದು ಖಾಲಿ ಪಾಡ್ ನ ಇಡ್ತಾನೆ. ಜಾನಿ ಮಗುವನ್ನ ಎತ್ಕೊಂಡು ಹೋಗಿ ಬ್ಯಾಕ್ಸ್ಟರ್ ಬಿಲ್ಡಿಂಗ್ ಅಲ್ಲಿ ಇರೋ ಹರ್ಬಿ ಹತ್ರ ಇಟ್ಟು ಬರ್ತಾನೆ. ಮತ್ತೆ ಗ್ಯಾಲಕ್ಟಸ್ ನ ಇವರು ದಡ್ಡ ಅನ್ಕೊಂಡ್ರು. ಕಣ್ಬಿಟ್ಟು ಸ್ಕ್ಯಾನ್ ಮಾಡಿದಾಗ ಬ್ಯಾಕ್ಸ್ಟರ್ ಬಿಲ್ಡಿಂಗ್ ಅಲ್ಲಿ ಮಗು ಇರೋದು ನೋಡಿ ಅಲ್ಲಿಗೆನೆ ಹೋಗ್ತಿದ್ದಾನೆ. ಜಾನಿ ಗ್ಯಾಲಕ್ಟಸ್ ನ ದೇಹಕ್ಕೆ ಪೂರ್ತಿ ಬೆಂಕಿ ಹಚ್ಚಿದ್ರು ಏನು ಆಗಲ್ಲ, ನಂದೇನು ಇವರು ಕಿತ್ಕೊಳಕ್ ಆಗಲ್ಲ ಅಂತ ಫೈಟ್ ಕೂಡ ಮಾಡಲ್ಲ ಗ್ಯಾಲಕ್ಟಸ್. ಹಾಗೆ ಮಾಸ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಬೆನ್ ಕೈಗೆ ಯಾವ ಗಾಡಿ ಸಿಗುತ್ತೋ ಎಲ್ಲ ಎತ್ಕೊಂಡು ಬಿಸಾಕ್ತಿದ್ದಾನೆ. ಏನು ಪ್ರಯೋಜನ ಆಗ್ತಿಲ್ಲ. ನೋಡೋ ತನಕ ನೋಡಿ ಬೆನ್ನೆ ಎತ್ಕೊಂಡು ಗ್ಯಾಲಕ್ಟಸ್ ಬಿಸಾಕ್ದಾಗ ಭೂಮಿಯಿಂದಾನೇ ಆಚೆ ಹೋಗ್ಬಿಡ್ತಾನೆ. ಆದ್ರೆ ಹಿಂದೆನೆ ಜಾನಿ ಬಂದು ಕಾಪಾಡ್ತಾನೆ. ಸೊ ಫೆಂಟಾಸ್ಟಿಕ್ ಕಾರ್ ಅಲ್ಲಿ ದಾಳಿ ಮಾಡೋಕೆ ಬಂದಾಗ ಕಾರ್ಗೆನೆ ಹೊಡೆದು ಆಕ್ಸಿಡೆಂಟ್ ಮಾಡಿಸ್ತಾನೆ. ರೀಡ್ ಒಂದು ಆಂಟೆನಾ ಕಿತ್ಕೊಂಡು ಬಂದು ಗ್ಯಾಲಕ್ಟಸ್ ನ ಬೆನ್ನಿನ ಮೇಲೆ ಅದೇ ಪೈಪ್ ಕನೆಕ್ಟ್ ಆಗಿತ್ತಲ್ಲ ಬಾಡಿಗೆ ಎನರ್ಜಿ ಸಪ್ಲೈ ಮಾಡೋಕೆ, ಅದನ್ನ ಓಪನ್ ಮಾಡ್ಬಿಡ್ತಾನೆ. ಪ್ಲಾನೆಟ್ ಇಂದ ಪಡ್ಕೊಂಡಿದ್ದ ಎನರ್ಜಿ ಎಲ್ಲ ವಾಪಸ್ ಹೊರಗೆ ಚೆಲ್ತಾ ಇದೆ. ಅಂದ್ರೆ ಬೆನ್ನಿಂದಾನೆ ವಾಂತಿ ಮಾಡ್ದಂಗೆ. ಈಗ ಗ್ಯಾಲಕ್ಟಸ್ ರೀಡ್ ನ ಹಿಡ್ಕೊಂಡು ಬಟ್ಟೆ ಎಲ್ಲ ಹರಿದೋಗೋ ಹಾಗೆ ಸ್ಟ್ರೆಚ್ ಮಾಡೋಕೆ ಶುರು ಮಾಡ್ತಾನೆ. ಇನ್ನೇನು ರಬ್ಬರ್ ಬ್ಯಾಂಡ್ ತರ ಕಿತ್ತೋದ ಅನ್ನೋ ಅಷ್ಟರಲ್ಲಿ ಆಕಾಶದಿಂದ ರಿಟರ್ನ್ ಬರ್ತಾ ಇರೋ ಜಾನಿ ಮತ್ತೆ ಬೆನ್ ಇವನ ಮುಖಕ್ಕೆ ಗುದ್ಕೊಂಡು ಕ್ರಾಶ್ ಲ್ಯಾಂಡ್ ಆದಾಗ ರೀಡ್ ನ ಬಿಡ್ತಾನೆ ಗ್ಯಾಲಕ್ಟಸ್. ನಂತರ ಕೊನೆಗೆ ಬ್ಯಾಕ್ಸ್ಟರ್ ಬಿಲ್ಡಿಂಗ್ ಅಲ್ಲಿ ಇರೋ ಮಗುವನ್ನ ಎತ್ಕೊಂಡು ಹೊಡ್ತಾನೆ. ಮಗುವನ್ನ ಕಣ್ಮುಂದೆನೆ ಎತ್ಕೊಂಡು ಹೋಗ್ತಿದ್ರೆ ತಾಯಿ ಸುಮ್ನಿರ್ತಾಳ. ತನ್ನ ಪ್ರಾಣವನ್ನ ಕೂಡ ಲೆಕ್ಕಿಸದೆ ಹೋರಾಡ್ತಾಳೆ. ಅದನ್ನೇ ಸೂ ಮಾಡ್ತಾಳೆ ಕೂಡ. ತನ್ನ ಟೆಲಿಕೈನೆಟಿಕ್ ಪವರ್ಸ್ ನ ಮಿತಿ ಮೀರಿ ಯೂಸ್ ಮಾಡಿ ಇಷ್ಟು ದೈತ್ಯವಾಗಿರೋ ಗ್ಯಾಲಕ್ಟಸ್ ನ ಬ್ರಿಡ್ಜ್ ಹತ್ರ ತಳ್ತಾ ಇದ್ದಾಳೆ. ರೀಡ್ ಮಗುವನ್ನ ಕಾಪಾಡೋಕೆ ಹೋದ್ರೆ ಜಾನಿ ಬ್ರಿಡ್ಜ್ ನ ಆನ್ ಮಾಡೋಕೆ ಹೋಗ್ತಾನೆ. ಗ್ಯಾಲಕ್ಟಸ್ ಒಂದು ಬಿಲ್ಡಿಂಗ್ ನ ಸಪೋರ್ಟ್ ಗೆ ಹಿಡ್ಕೊಂಡು ನಿಂತಿದ್ದಾಗ ಬೆನ್ನಿ ಬಿಲ್ಡಿಂಗ್ ನ ಪಿಲ್ಲರ್ಸ್ ಗೆ ಗುದ್ಕೊಂಡು ಹೋಗಿ ಬಿಲ್ಡಿಂಗ್ ಗೆ ಬೀಳೋ ಹಾಗೆ ಮಾಡ್ತಾನೆ. ಸೊ ತನ್ನ ಪೂರ್ತಿ ಶಕ್ತಿಯನ್ನ ಬಳಸಿ ಗ್ಯಾಲಕ್ಟಸ್ ನ ಬ್ರಿಡ್ಜ್ ನ ಒಳಗೆ ತಳ್ತಾಳೆ. ಮತ್ತೆ ಇವಳು ಕೂಡ ಪ್ರಜ್ಞೆ ತಪ್ತಾಳೆ. ಇದೇ ಸಮಯಕ್ಕೆ ರೀಡ್ ಗ್ಯಾಲಕ್ಟಸ್ ನ ಕೈಯಲ್ಲಿ ಇರೋ ಫ್ರಾಂಕ್ಲಿನ್ ನ ಕಾಪಾಡ್ತಾನೆ. ಇನ್ನೇನು ಗ್ಯಾಲಕ್ಟಸ್ ಟೆಲಿಪೋರ್ಟ್ ಆಗ್ಬೇಕು ಅನ್ನುವಾಗ ಮತ್ತೆ ಬ್ರಿಡ್ಜ್ ಇಂದ ಹೊರಗೆ ಬರೋಕೆ ನೋಡಿದಾಗ ಜಾನಿ ತಾನು ಟೆಲಿಪೋರ್ಟ್ ಆದ್ರೂ ಪರವಾಗಿಲ್ಲ ಅಂತ ತ್ಯಾಗ ಮಾಡೋಕೆ ರೆಡಿಯಾಗಿ ಸ್ಪೀಡ್ ಆಗಿ ಗ್ಯಾಲಕ್ಟಸ್ ನ ಒಳಗೆ ತಳ್ಳೋಕೆ ಹೋಗ್ಬೇಕಾದ್ರೆ ಸಿಲ್ವರ್ ಸರ್ಫರ್ ಇವನನ್ನೇ ಸೈಡ್ ಗೆ ತಳ್ಳಿ ಗ್ಯಾಲಕ್ಟಸ್ ಗೆ ಜೋರಾಗಿ ಗುದ್ಬಿಟ್ಟು ಅವನ ಜೊತೆಗೇನೆ ಟೆಲಿಪೋರ್ಟ್ ಆಗ್ಬಿಡ್ತಾಳೆ. ಯಾವ ಯೂನಿವರ್ಸ್ ಗೆ ಹೋದ್ರೋ ಎಲ್ಲಿ ಹೋದ್ರೋ ಗೊತ್ತಾಗಲ್ಲ. ಒಟ್ನಲ್ಲಿ ಬೇರೆ ಕಡೆ ಹೋಗಿದ್ದಾರೆ, ಸತ್ತೋಗಿಲ್ಲ. ಗ್ಯಾಲಕ್ಟಸ್ ಮುಂದೆ ಬದುಕ್ತಾನ ಇಲ್ವಾ ಹೇಳಕ್ಕಾಗಲ್ಲ. ಸ್ಪೇಸ್ ಶಿಪ್ ಇಲ್ಲೇ ಇದೆ, ಅವನು ಮಾತ್ರ ಹೋಗಿರೋದು. ಇಡೀ ಪ್ಲಾನೆಟ್ ನ ಲಾಡು ತಿಂದಂಗೆ ತಿನ್ನಕ್ಕಾಗಲ್ಲ. ಮೊದ್ಲೇ ಹೇಳ್ದಂಗೆ ಪ್ಲಾನೆಟ್ ನ ನಾಶ ಮಾಡಿ ಎನರ್ಜಿಯಾಗಿ ಮಾಡೋಕೆ ಕನ್ವರ್ಟರ್ ಬೇಕು. ಅದು ಸ್ಪೇಸ್ ಶಿಪ್ ಅಲ್ಲೇ ಇದೆ. ಎಲ್ಲ ಆಯ್ತು, ಆದ್ರೆ ಸೂಗೆ ಪ್ರಜ್ಞೆ ಬರ್ತಿಲ್ಲ, ಉಸಿರಾಡ್ತಾನೂ ಇಲ್ಲ. ಹಾಗಾಗಿ ಎಲ್ಲರೂ ತುಂಬಾನೇ ದುಃಖದಲ್ಲಿ ಇದ್ದಾರೆ. ಕೊನೆ ಬಾರಿ ಫ್ರಾಂಕ್ಲಿನ್ ಇವಳ ಮೇಲೆ ಇಟ್ಟಾಗ ತನ್ನ ಶಕ್ತಿಯಿಂದ ಫ್ರಾಂಕ್ಲಿನ್ ತನ್ನ ತಾಯಿಗೆ ವಾಪಸ್ ಜೀವ ಬರೋ ಹಾಗೆ ಮಾಡ್ತಾನೆ. ಇದರಿಂದ ಎಲ್ಲರೂ ಶಾಕ್ ಆಗೋಗ್ತಾರೆ. ಗ್ಯಾಲಕ್ಟಸ್ ಹೇಳ್ದಂಗೆ ಫ್ರಾಂಕ್ಲಿನ್ ಸಾಧಾರಣದವನಲ್ಲ, ಎಲ್ಲರಿಗಿಂತ ತುಂಬಾನೇ ಶಕ್ತಿಶಾಲಿ ಆಗಿದ್ದಾನೆ. ಸ್ನೇಹಿತರೆ, ಕಾಮಿಕ್ ಬುಕ್ ಪ್ರಕಾರ ನೋಡೋದಾದ್ರೆ ಫ್ರಾಂಕ್ಲಿನ್ ಯೂನಿವರ್ಸ್ ಅಲ್ಲೇ ಅತ್ಯಂತ ಶಕ್ತಿಶಾಲಿ ಜೀವಿಗಳಲ್ಲಿ ಒಬ್ಬ. ತನ್ನ ತಾಯಿಯ ರೀತಿ ಟೆಲಿಕೈನೆಟಿಕ್ ಪವರ್ಸ್ ಮತ್ತೆ ಟೆಲಿಪತಿ ಪವರ್ಸ್ ಇರುತ್ತೆ. ಅಂದ್ರೆ ಬೇರೆಯವರ ಮೈಂಡ್ ನ ರೀಡ್ ಮಾಡೋದು, ಯಾವುದೇ ಡಿವೈಸ್ ಇಲ್ಲದೆ ಟೆಲಿಪೋರ್ಟ್ ಆಗೋದು, ಹೀಲಿಂಗ್ ಪವರ್ಸ್ ಇರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಸಣ್ಣ ಪಾಕೆಟ್ ಯೂನಿವರ್ಸ್ ನ ಕ್ರಿಯೇಟ್ ಮಾಡೋ ಶಕ್ತಿ ಇದೆ. ಇರೋ ಯೂನಿವರ್ಸ್ ಅಲ್ಲೇ ತುಂಬಾನೇ ಬದಲಾವಣೆಗಳನ್ನ ಮಾಡೋದು. ಈ ರೀತಿ ಮುಂದೆ ತುಂಬಾನೇ ಪವರ್ಫುಲ್ ಆಗ್ತಾನೆ ಫ್ರಾಂಕ್ಲಿನ್. ಜನರೆಲ್ಲ ಸಬ್ಟೆರೇನಿಯಾ ಇಂದ ವಾಪಸ್ ಭೂಮಿ ಮೇಲೆ ಬರ್ತಾರೆ. ಎಲ್ಲರೂ ತುಂಬಾನೇ ಖುಷಿಯಾಗಿದ್ದಾರೆ. ಮತ್ತೆ ಫೆಂಟಾಸ್ಟಿಕ್ ಫೋರ್ ನ ಸೆಲೆಬ್ರೇಟ್ ಮಾಡೋಕೆ ಟಿವಿ ಶೋಗೆ ಒಂದಿನ ಫೆಂಟಾಸ್ಟಿಕ್ ಫೋರ್ ಟೀಮ್ ನ ಕರೆದಿರ್ತಾರೆ. ಆದ್ರೆ ಇದೇ ಸಮಯಕ್ಕೆ ಏನೋ ಪ್ರಾಬ್ಲಮ್ ಶುರು ಆಗಿದೆ ಅಂತ ತಕ್ಷಣ ಇಲ್ಲಿಂದ ಹೊರಡ್ತಾರೆ. ಗ್ಯಾಲಕ್ಟಸ್ ಹೋಗಿರ್ಬೋದು, ಆದ್ರೆ ಇನ್ನ ಸಣ್ಣ ಪುಟ್ಟ ಸಮಸ್ಯೆಗಳಾಗೋದು ಮಾಮೂಲಿ. ಎಲ್ಲ ಆಗಿ 4 ವರ್ಷ ಆದ್ಮೇಲೆ ಸೂ ತನ್ನ ಮಗ ಫ್ರಾಂಕ್ಲಿನ್ ಗೋಸ್ಕರ ಬುಕ್ ಓದ್ತಾ ಇದ್ದಾಳೆ. ಒಂದು ಬುಕ್ ನ ಮುಗಿಸಿ ಇನ್ನೊಂದು ಬುಕ್ ತಗೊಂಡ್ ಬರೋಕೆ ಅಂತ ಹೋಗಿ ವಾಪಸ್ ಬಂದಾಗ ಶಾಕಿಂಗ್ ದೃಶ್ಯವನ್ನ ನೋಡ್ತಾಳೆ. ಅದೇ ಡಾಕ್ಟರ್ ಡೂಮ್ ಫ್ರಾಂಕ್ಲಿನ್ ಹತ್ರ ಬಂದಿದ್ದಾನೆ. ಯಾಕೆ ಅಂತ ಅವೆಂಜರ್ಸ್ ಡೂಮ್ಸ್ ಡೇ ಅಲ್ಲೇ ನೋಡ್ಬೇಕು. ನನಗನ್ಸೋ ಹಾಗೆ ಫ್ರಾಂಕ್ಲಿನ್ ನ ಪವರ್ಸ್ ಬಗ್ಗೆ ಗೊತ್ತಾಗಿ ತನ್ನ ಉದ್ದೇಶಕ್ಕೆ ಅಥವಾ ದುರುದ್ದೇಶಕ್ಕೆ ಇವನನ್ನ ಬಳಸ್ಕೊಳ್ಳೋಕೆ ಬಂದಿರಬಹುದು. ಇವನನ್ನ ಕಿಡ್ನಾಪ್ ಮಾಡೋದು ಡಾಕ್ಟರ್ ಡೂಮ್ಗೆ ಈಸಿ. ನೋಡೋಣ ಏನಾಗುತ್ತೆ ಅಂತ. ಡೂಮ್ಸ್ ಡೇ ಅಲ್ಲಿ ಈ ಮೂವಿಯ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಜಾಸ್ತಿ ಏನು ಇಲ್ಲ ಸ್ನೇಹಿತರೆ. ಫೆಂಟಾಸ್ಟಿಕ್ ಫೋರ್ ನ ಆನಿಮೇಟೆಡ್ ಟಿವಿ ಶೋ ಬರ್ತಾ ಇರೋದನ್ನ ತೋರಿಸ್ತಾರೆ.